ತಿಂಗಳ ಚಿಂತನ ಸಿರಿಯ ಮೂರನೇ ಭಾನುವಾರ ನಡೆಯತಕ್ಕಂಥ ಮಾಸಿಕ ಚಿಂತನ ಸಿರಿಯ ಚಿಂತನೆಗಳು ಕಾರ್ಯಕ್ರಮ ನಾವು ಇಲ್ಲಿ ಸತತ ಮೂರನೇ ಬಾರಿ ಹಮ್ಮಿಕೊಂಡಿದ್ದು. ಈ ಕಾರ್ಯಕ್ರಮ ಮೂರನೆಯದು. ಈ ಕಾರ್ಯಕ್ರಮದ ಉಪನ್ಯಾಸವನ್ನು ಶ್ರೀ ಮಲ್ಲಿಕಾರ್ಜುನ ರೆಡ್ಡಿ ಅವರು ನಾಲ್ಕನೇ ಕ್ಷಮಿಸಬೇಕು. ಈ ಕಾರ್ಯಕ್ರಮದ ಉಪನ್ಯಾಸವನ್ನು ಶ್ರೀ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಚಿಂತನ ಸಿರಿ ಪರವಾಗಿ ಇದನ್ನೇನು ನೀವು ಮಾಡ್ತಾ ಇದ್ದೀರಿ ನಿಜಕ್ಕೂ ಒಂದು ಸಂತೋಷ. ಯಾಕಂದ್ರೆ ಕುತ್ಕೊಂಡು ಮಾತಾಡುವಂಥದ್ದು ಫ್ರೀಯಾಗಿ ನಿಮ್ಮ ಮನಸ್ಸಿನಾಗ ಅನ್ಸಿದ್ದು ಹೇಳೋದು. ಡಾಕ್ಟರ್ ಫೋನ್ ಮಾಡಿದಾಗ ಏನು ಮಾತಾಡೋದ್ರಿ ಅಂತ ಕೇಳಿದ್ವಿ. ಏನು ವಿಷಯ ಅವ್ರಿಗೂ ಹೇಳೋದು ಕಷ್ಟ ಆಗತ್ತೆ, ನನಗೂ ಹೇಳೋದು ಕಷ್ಟ ಆಗತ್ತೆ. ಇವರು ಹಾಸ್ಯ ಸಾಹಿತಿ, ಯಾರು ಖ್ಯಾತ ಹಾಸ್ಯ ಸಾಹಿತಿ ಬೀಚಿ ಅವರಿಗೆ ಅವ್ರು ತಮ್ಮ ಪುಸ್ತಕಕ್ಕೆ ಹೆಸರು ಏನಿಡ್ಬೇಕು ಅಂತ ಗೊಂದಲ ಆಯ್ತು. ಈಗ ಹಂಗೆ ನಮ್ಗೆ ಕನ್ಫ್ಯೂಷನ್. ಅದಕ್ಕೆ ಏನ್ ಮಾಡಿದ್ರು, ಒಂದು ಪ್ರಶ್ನಾರ್ಥಕ ಚಿಹ್ನೆ ಹಾಕಿಬಿಟ್ರು. ಒಂದು ಪ್ರಶ್ನಾರ್ಥಕ ಚಿಹ್ನೆ ಹಾಕಿಬಿಟ್ರೆ ಮುಗೀತು. ಮತ್ತೆ ಎರಡನೇ ಪುಸ್ತಕಕ್ಕೂ ಗೊಂದಲ ಆಗ್ತಿತ್ತು, ಏನ್ ಹೆಸರು ಇಡ್ಬೇಕು ಅಂತ. ಅದಕ್ಕೆ ಆವಾಗ 237 ಪೇಜಗಳು ಅಂತ ಹೆಸರಿಟ್ಬಿಟ್ರು. ಅದಕ್ಕೆ ಹಂಗ ನೀವ ಯಾವ್ದು ಇಡ್ತೀರಿ ಇಷ್ಟ್ಬಿಡ್ರಿ ಅಂತ ಇವ್ರಿಗೆ ಹೇಳಿದೆ. ಏನ್ ನೀವ್ ಹೇಳ್ರಿ, ನಾ ಬೇಕಾದ್ ಮಾತಾಡ್ತೀನಿ ಅನ್ನ ಅನ್ಸುದು ಅಂತ. ಆ ಮಾತಾಡೋದ್ರ ಬಗ್ಗೆನೂ ಒಂದಿಷ್ಟು ಹೇಳೋದಂದ್ರೆ, ಒಬ್ಬ ಹುಡುಗ ಅವ ಆಕಳದ ಬಾಯ್ಪಾಟ್ ಮಾಡ್ಕೊಂಡು ರೆಡಿ ಆಗಿ ಕೂತಿದ್ದ. ಅವ್ನು ಟೀಚರ್ಸ್ ಹೇಳಿದ್ರು ಇನ್ನೊಂದು 2 ಮಾಡ್ಕೋ ಅಂತ, ಪೇರೆಂಟ್ಸ್ ಇನ್ನೊಂದು 2 ಮಾಡ್ಕೋ. ಬೇಡ ಒಂದ ಸಾಕು, ಬರೆಯವನ ಅಲ್ಲ, ಅವ್ರ ಕ್ವಶನ್ ಬೇಕಾದ್ ಕೇಳಂತ. ಅವರು ಡಾಕ್ಟರ್ ವಿಷಯ ಬೇಕಾದ್ ಹಾಕ್ಲಿ, ನಾ ಮಾತಾಡೋನ ಅದಲ್ಲ ಯಾಕಂತೇಳಿ ನಿಮ್ಗೆ ಯಾವ್ದದ್ ಹಾಕ್ಲಿ. ಅದಕ್ಕೆ ಆ ಹುಡುಗ ಪರೀಕ್ಷಾದಾಗ ಆಕಳ ಬದ್ಲಿ ತೆಂಗಿನ ಗಿಡದ್ ಬಿತ್ತಂತ. ಬೀಳ ಅಂದತ್ತ ಅವ ಅಂದತ್ತ, ನಮ್ಮ ಮನೆಯ ದಡ್ಡಿಯಲ್ಲಿ ಒಂದು ತೆಂಗಿನ ಗಿಡ ಇದೆ, ಅದಕ್ಕೆ ಆಕಳನ್ನು ಕಟ್ಟುತ್ತೇವೆ. ಮುಂದೆ ಆಕಳ ನೀವೊಂದು ಬರೆದು ಬಿಟ್ಟ. 20 ಸಾಲ ಬರದ ಪಾಸ್ ಆಗಿಬಿಟ್ಟ. ಒಂದ್ ನಾ ಪಾಸ್ ಆಗತ್ತ ನಕ್ಕಿ ಅಂತ. ಇದೆಲ್ಲಕ್ಕಿಂತಲೂ ಬೇಂದ್ರೆ ಅವರು ಮಹಾರಾಷ್ಟ್ರ ಸೊಲ್ಲಾಪುರದಾಗಿದ್ರು. ಬೇಂದ್ರೆ ಅವರಿಗೆ ಕರ್ನಾಟಕದ ನೌಕರಿನ ಸಿಕ್ಕಿಲ್ಲ, 6 ತಿಂಗಳ ವರ್ಷ ಸಿಕ್ಕಾವ. ಆಕ್ಚುಲಿ ಮಹಾರಾಷ್ಟ್ರದಾಗ ಸರ್ವಿಸ್ ಮಾಡಿದ್ರು, ಅದು ಅಟ್ ದ ಏಜ್ ಆಫ್ 50. ಮತ್ತು ಹಿ ರಿಟೈರ್ಡ್ ಅಟ್ 55. ಪೆನ್ಷನ್ ಆಗಲಿಲ್ಲ ಅವ್ರಿಗೆ ಪಾಪ. ಆ ಸೊಲ್ಲಾಪುರದಾಗ ಮಾಡುವಾಗ ಅಲ್ಲಿ ಒಂದು ಜಿಲ್ಲಾ ಮರಾಠಿ ಸಾಹಿತ್ಯ ಸಮ್ಮೇಳನ ನಡೀತದೆ. ಆ ಮರಾಠಿ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗ್ತಾರ. ಹೋಗಿ ಪ್ರೇಕ್ಷಕರೊಳಗೆ ಕೂತಿರ್ತಾರ. ಅಲ್ಲಿ ಅವರೆಲ್ಲರಿಗೆ ಅಂತಾರ, ದೊಡ್ಡ ಕನ್ನಡದ ಕವಿ ಬಂದಾರ ಮತ್ತು ಸುಮ್ಕೂತಾರ, ಅವ್ರಿಗೆ ಸನ್ಮಾನ ಮಾಡ್ಬೇಕಿಲ್ಲ. ಎಲ್ಲರೂ ನಿರ್ಣಯ ಮಾತಾಡ್ಕೊಂಡು ಅವ್ರಿಗೆ, ಸರ್ ನೀವು ಬಂದಿರಿ, ನಿಮ್ಗೆ ಸನ್ಮಾನ ಮಾಡ್ತೀವಿ ಬರ್ರಿ ಅಂತ ಮಾಡಿ ಕರ್ಕೊಂಡು ಹೋಗಿ ವೇದಿಕೆ ಮೇಲೆ ಸನ್ಮಾನ ಮಾಡ್ತಾರೆ. ಸನ್ಮಾನ ಮಾಡಿದ ಕೂಡಲೇ ಹಂಗಾರ ಅವ್ರೊಂದು ಸ್ವಲ್ಪ ಮಾತಾಡ್ಲಿ ಅಂತ. ಮಾತಾಡ್ರಿ ಅಂತ. ಏನ್ ಮಾತಾಡ್ಬೇಕು, ನಾನು ಯಾವ ವಿಷಯ ಮಾತಾಡ್ಬೇಕು? ಆ ಮುಂದೆ ಕೂತು ಹೆಣ್ಮಕ್ಳು ಹೇಳಿದಾರಂತ, ಇಲ್ಲ ನೀವು ಮಹಿಳೆಯರ ಬಗ್ಗೆ ಮಾತಾಡ್ಬೇಕು ಅಂತ. ಮಹಿಳೆಯರ ಬಗ್ಗೆ ಹಿಂದೆ ಕೂತ ಅವ್ರ ನಿಮಿಷ ಹೇಳ್ರಿ, ಪುರುಷರ ಬಗ್ಗೆ ಮಾತಾಡ್ರಿ, ಮಹಿಳೆಯರ ಬಗ್ಗೆ ಯಾಕೆ ಮಾತಾಡ್ತೀರಿ ಅಂತ. ನಾನು ಆ ಸಭೆಯ ಅಧ್ಯಕ್ಷತೆ ವಹಿಸಿ, 2 ಬೇಡ್ರಿ, ನಡು ಒಂದ್ ಐತ್ಲ, ಅದ್ರ ಬಗ್ಗೆ ಮಾತಾಡ್ರಿ ನೀವು. ಬೇಂದ್ರೆ ಅವ್ರ ಅಧ್ಯಕ್ಷರ ಹೇಳ್ಯಾರಂದ್ರೆ ಅವ್ರದ್ದ ಪಾಲಿಸ್ತೀನಿ ನಾನು ಅಂದ್ಕೊಳ್ಳಿ. ಮಂದಿ ಇದೇನು ಉಪರಾಟಿ ಮಾತಾಡ್ತಾರೆ ಇವರು ಅಂತ ಸ್ವಲ್ಪ ಗೊಂದಲ ಆಗ್ತದೆ. ಇಲ್ಲ, ಅರ್ಧನಾರೀಶ್ವರನ ಬಗ್ಗೆ ನಾ ಮಾತಾಡ್ತೀನಿ ಅಂತ ಹೇಳಿ ಅರ್ಧ ತಾಸು ಬೇಂದ್ರೆ ಅವ್ರು ಮಾತಾಡಿದ್ರಂತ. ಇವನ್ ಅವತ್ತು ಇದ್ರ ಬಗ್ಗೆ ಅರವಿಂದ್ ಘೋಷರದು ಅವ್ರದ್ದೊಂದು ಕಾವ್ಯದ ನೋಡ್ರಿ, ಅರವಿಂದ್ ಘೋಷ್ ಸಾವಿತ್ರಿ, ಅದನ್ನ ಇಟ್ಕೊಂಡು ಮಾತಾಡಿದ ಕೂಡಲೇ ಮಂದಿ ಆಶ್ಚರ್ಯ. ಅಂದ್ರೆ ಯಾವ್ದಾದ್ರು ವಿಷಯದ ಮೇಲೆ ಒಂದಿಷ್ಟು ರಂಜನೆಯಾಗಿ ಮಾತಾಡೋದು ಮಾಡೋಣ ಅಂತ ನಿರ್ಣಯ ಮಾಡಿಕೊಂಡು ಬಂದೆ. ಮುಖ್ಯವಾಗಿ ನಾವು ಹಿರಿಯರಿಗೆ ವೈಜ್ಞಾನಿಕ ಮನೋಭಾವ ಹೇಳೋದು ಬಹಳ ಮುಖ್ಯ ಅನಿಸ್ತದೆ. ಯಾಕಂತಂದ್ರೆ ಈಗ ಮತ್ತೆ ನಾವು ಕ್ರೂಢನಂಬಿಕೆಗೆ, ಕಂದಾಚಾರಕ್ಕೆ ಇಷ್ಟೆಲ್ಲ ಎಜುಕೇಟೆಡ್ ಆಗಿ, ಸುನಿತಾ ವಿಲಿಯಂ ಅಲ್ಲಿ ಆಕಾಶದೊಳಗೆ 6 ತಿಂಗಳು ಸಿಕ್ಕೊಂಡ್ರಲ್ಲ, ನನಗೆ ಬಹಳ ಗೊಂದಲ ಇತ್ತು ಅವ್ರದ್ದು. ವಿಲಿಯಂ ಸಿಕ್ಕೊಂಡ್ ಕೂಡಲೇ ಅವ್ರು ಪ್ರಾರ್ಥನಾ ಮಾಡ್ತಾರೇನೋ, ದೇವ್ರಿಗೆ ಹೋಗ್ತಾರೇನೋ, ಏನ್ರ ಅಲ್ಲಿ ಅವ್ರ ಮನೆಯವ್ರು ಹೋಗ್ತಾರೇನೋ ಅಂತ ಕೇಳಿದ್ರೆ, ಅವ್ರ ಮನೆ ರಿಟೈರ್ಡ್ ಆಗ್ಯಾರ ವಿಲಿಯಂ. ಅವ್ರು ಹೇಳ್ಯಾರ, ಒಂದೂ ದಿನ ನನಗೆ ದೇವರ ನೆನಪಾಗಲಿಲ್ಲ.
ನಮ್ಮ ಮನೆಯವರಿಗೆ ನೆನಪಾಗಲಿಲ್ಲ, ಅದು ನಮ್ಮ ಕಲ್ಪನೆಗೆ ಬರಲಿಲ್ಲ. ನಾವು ಇದನ್ನ ಹೌ ಟು ವಿನ್ ಇಟ್, ಹೌ ಟು ಫೇಸ್ ಇಟ್, ಇದರ ಬಗ್ಗೆ ಕಾನ್ಸಂಟ್ರೇಷನ್ ಇತ್ತು ಅಂತ. ನನಗೆ ದೇವರಲ್ಲಿ ನಂಬಿಕೆ ಇದ್ದರೆ ನಾನು ಬಹುತೇಕ ಭೂಮಿಗೆ ಬರ್ತಿರ್ಲಿಲ್ಲ ಅಂತ ಹೇಳಿದ. ಹೌ ಟು ಫೇಸ್ ಇಟ್ ಅನ್ನೋದನ್ನ ನಾವು ಇಡೀ ಭಾರತೀಯರು ಕಳ್ಕೊಂಡ್ಬಿಟ್ಟಿವಿ ಅಂತ ಅನಿಸ್ತಿದೆ. ನಾ ಹೇಳೋದು ಅನೇಕರಿಗೆ ಸೀರಿಯಸ್ ಅನಿಸ್ಬೋದು. ಈ ನಂಬಿಕೆ ಓಶೋ ಹೇಳ್ತಾನ, ಅತ್ಯಂತ ದೊಡ್ಡ ಸುಳ್ಳು ಹೇಳಿದ್ದು ದೇವರ ಸೃಷ್ಟಿ ದೊಡ್ಡ ಸುಳ್ಳು ಅಂತ. ದೇವರ ಸೃಷ್ಟಿ ಮಾಡಿ ಕೂಡಲೇ ಆ ದೇವರ ಮೇಲೆ ಹಾಕಿಬಿಡ್ಲಿ ಏನಾದಂಗಾಗಿ. ಅಂದ್ರೆ ಎಸ್ಕೇಪಿಂಗ್ ಫ್ರಮ್ ದಿ ಪ್ರಾಬ್ಲಮ್, ಅದನ್ನ ಹೆಂಗೆ ಎದುರಿಸಬೇಕು, ಸೈಂಟಿಫಿಕ್ ಆಗಿ ಹೆಂಗೆ ಎದುರಿಸಬೇಕು, ಅಭ್ಯಾಸ ಮಾಡಿ ಪಾಸ್ ಆಗಕ್ಕೆ ಏನ್ ಮಾಡಬೇಕು. ನಾವು ಪರಿಹಾರಗಳನ್ನ ಪ್ರಯತ್ನದಿಂದ ಕಂಡುಕೊಳ್ಳದೆ ನಾವು ಪರಿಹಾರಗಳನ್ನ ದೇವರ ಮುಖಾಂತರ, ಭವಿಷ್ಯವಾದಿ ಮುಖಾಂತರ, ಇವ್ರ ಮುಖಾಂತರ ಕಂಡುಕೊಳ್ಳುವ ತಪ್ಪು ಹಾದಿ ಒಳಗೆ ಬಹಳ ದಿವಸದಿಂದ ಬಂದೀವಿ ನಾವು. ಇನ್ನು ಇಷ್ಟು ಕಾಲಘಟ್ಟದೊಳಗೆ, ಈಗ ವೈಜ್ಞಾನಿಕ ಕಾಲಘಟ್ಟ ಎಲ್ಲಿಗೆ ಬಂದದ ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗ್ತಿದೆ. ಡಾಕ್ಟರ್ಸ್ ಅವರಿಗೆ ಹೌ ಟು ಕಾಂಕರ್ ದ ಡೆತ್, ಸಾವನ್ನು ಗೆಲ್ಲುವುದು ಹೇಗೆ ಅಂತ ನಡೆದಿದೆ. ಯಾವ ಗಳಿಗೆಯೊಳಗೆ ಅಲ್ಲ, ಆಲ್ರೆಡಿ ವಿ ಹ್ಯಾವ್ ಒನ್ ಇಟ್, ಅದರ ಗೆಲುವು ಆಗಿದೆ. ಈಗ ಹೆಂಗ ಅಂತಂದ್ರೆ, ಒಂದು ಫ್ರಿಜ್ನೊಳಗೆ ಹಣ್ಣು ಇಡ್ತಾರೆ, ಅದು ಬಹಳ ದಿವಸ ಇರ್ತದೆ. ಟೆಂಪರೇಚರ್ ಕಡಿಮೆ ಮಾಡಿದರೆ ಬದುಕ್ತದ ಅಂತ. ನಮ್ಮ ನ್ಯಾಚುರಲ್ ಬಾಡಿ ಹೀಟು 98.4 ಫ್ಯಾರನ್ಹೀಟ್ ಇರಬೇಕು ಅನ್ನೋದು ನಾರ್ಮಲ್ ಹೆಲ್ತ್. ಇದನ್ನು 2 ಡಿಗ್ರಿ ಕಡಿಮೆ ಮಾಡಿದರೆ ಹಿ ವಿಲ್ ಲಿವ್ 200 years. ಆದ್ರೆ ಕಡಿಮೆ ಇದಕ್ಕೆ ಅವ ಹೊಂದ್ಕೊಂಡು ಬದುಕುವಂಗ ವಾತಾವರಣ ಸೃಷ್ಟಿ ಆಗ್ಬೇಕೀಗ. ಈಗ ವಿದ್ಯುತ್ ಇದ್ದದನ್ನ ಚಲನೆಯಾಗಿ ನಾವು ಸಂಶೋಧನೆ ಮಾಡಿದೀವಿ. ಚಲನೆ ಅದನ್ನ ನಾವೊಂದು ಕಾರ್ ಮಾಡ್ಕೊಂಡು ಓಡಿಸ್ಬೇಕಲ್ಲ, ಬದಲಾವಣೆ, ಅದಕ್ಕೆ ಟ್ಯೂಬ್ ಹಾಕೋದು, ಟೈರ್ ಹಾಕೋದು, ಟೈರ್ದಾಗ ಹವಾ ಹಾಕೋದು. ಹಂಗೆ ಈಗ ಅದನ್ನು ಪ್ರಾಕ್ಟಿಕಲಿ ಹೌ ಟು ಬ್ರಿಂಗ್ ಇಟ್ ಅನ್ನೋದು ಬಹಳ ದೂರ ನಡೆದಿಲ್ಲ. ಇಲ್ಲಿ ನಮ್ಮ ನೆಹರು ಮೆಡಿಕಲ್ ಕಾಲೇಜಿನ ರೆಡಿ ಸರ್. ಲಿಕ್ವಿಡ್ 300 ಸಮ್ ಆಡ್ ನಂಬರ್ ಮೈನಸ್ಗೆ ನೈಟ್ರೋಜನ್ ಲಿಕ್ವಿಡ್ ಹಾಕಿದೆ. ಹಾಕಿದೆ. ಆ ಲಿಕ್ವಿಡ್ ನೈಟ್ರೋಜನ್ದೊಳಗೆ ನಿಮ್ಮನ್ನು ಹಾಕಿಬಿಟ್ರೆ ನೀವು ಸಾಯುವುದೇ ಇಲ್ಲ. ಇಟ್ ಮೇ ಬಿ 1000 years. ಇನರ್ಷಿಯಾ ಸ್ಟೇಜ್ ಬರ್ತದೆ. ಅಂದ್ರೆ ಯು ವಿಲ್ ನಾಟ್ ಗ್ರೋ. ನೀವು ದೊಡ್ಡವರು ಆಗೋದಿಲ್ಲ, ನೀವು ಸಣ್ಣವರು ಆಗೋದಿಲ್ಲ. ಇದು ಪ್ರಾಕ್ಟಿಕಲಿ ಹೆಂಗ್ ತರಬೇಕು ಅಂತ ನಡೆದದ. ಪ್ರಾಕ್ಟಿಕಲಿ ಬಂತು ಅಂದ್ರೆ ಮುಗ್ದ ಹೋತು. ಇನ್ನೇನು ನಾವು ಗಟ್ಟಿದ್ದಾಗ ಬಂದ್ರೆ ಚಲೋ ಅಂತ ಕೂತೀನಿ. ನಾವು ಹೋದ್ಮೇಲೆ ಬಂದ್ರೆ ಏನ್ ಮಾಡೋದು ಅಂತ. ಒಮ್ಮೆ ನಾನು ಒಬ್ಬನೇ ಅಲ್ಲ, ಇಂದಿರಾ ಗಾಂಧಿಗೆ ಒಂದು ಸಂದರ್ಭ ಬರ್ತದ. ನಾ ಸತ್ಮೇಲೆ ದೇಶ ತಗೊಂಡು ಮಾಡೋದೇನಂತ, ಎಮರ್ಜೆನ್ಸಿ ತರುವಾಗ 1975 ಎಮರ್ಜೆನ್ಸಿ ಬರ್ತದೆ. ಬಹಳ ಮಂದಿಗೆ ಗೊತ್ತಿಲ್ಲ, ಡಾಕ್ಟರ್ಸ್ ಗೊತ್ತಿರ್ಬೇಕು. ಬಹಳ ಕಠಿಣವಾದ ಎಮರ್ಜೆನ್ಸಿ ಅದು. ಇಲ್ಲಿ ಕರ್ನಾಟಕದಾಗ ಅಷ್ಟು ಇರಲಿಲ್ಲ, ಯಾಕಂದ್ರೆ ಅರಸು ಆಡಳಿತ ಇತ್ತು. ಉಳಿದ ಕಡೆ ಬಹಳ ಕಠೋರ ಇತ್ತು. ವಾಜಪೇಯಿ ಎಲ್ಲಾರನ್ನೂ ಜೈಲಿಗೆ ಹಾಕಿದ್ಲ ಆ ಕಾಲಘಟ್ಟ. ಅದನ್ನ ಅವಾಗ ಹೇಳ್ತಾಳೆ, ನಾ ಇಲ್ಲಾಂದ್ರೆ ದೇಶ ತಗೊಂಡು ಏನ್ ಮಾಡೋದು ಅಂತ. ರಾತ್ರಿ ಎಮರ್ಜೆನ್ಸಿ ಬರ್ತದ. ಫಕ್ರುದ್ದೀನ್ ಅಲಿ ಅಹಮದ್ ರಾಷ್ಟ್ರಪತಿ ಇರ್ತಾನೆ, ಸೈ ಮಾಡ್ತಾರೆ. ಇದು ಅಂದ್ರೆ ಹಾಗಿರ್ತಿದೆ. ಇದು ಈ ಚಿಂತನೆ ಒಂದು ಹೇಳ್ಬೇಕು ಅಂತಿತ್ತು. ಹಾ ಹೌದು. ಹಾ ಸುರುವಿ ಅಲ್ಲಿಂದ ರಿಫ್ಲೆಕ್ಟ್ ಮಾಡಬಹುದು ಬಹಳ ಸಂಶೋಧನೆ ನಡೆದವ್ರಿ. ಮೊಬೈಲ್ ಒಂದು ಇನಫ್, ಏನೆಲ್ಲ ಇದೆ. ಈಗ ಎರಡೇದ್ದು ನಿಮ್ ವಿಚಾರ ಏನ್ ಹೇಳ್ತಿರೋ ಗೊತ್ತಿಲ್ಲ ನನಗೆ. ಮಠಗಳು ಬೇಕೇ ಅಂತ ಅನ್ನೋದು ಅಂತ ನಾಟ್ ನೆಸರಿ. ಅವಾಗ ನೆಸರಿ ಇತ್ತದು. ನಾ ಮುರುಘಾ ಮಠದಾಗ ಇದು ಬೇಸಿ ಓದಿದ್ದು. ಅವಾಗ ಇಲ್ಲ, ಅವರು ಅವಾಗ ಅನೇಕ ಕಷ್ಟಗಳಿದ್ದು ಆ ಮಠದಾಗ ಇದ್ದು. ಅವು ಈಗೇನಾಗಿದೆ ಅಂದ್ರೆ ಸರ್ಕಾರ ಎಲ್ಲ ವ್ಯವಸ್ಥೆ ಮಾಡಿದೆ, ಎಲ್ಲಾ ಫೆಸಿಲಿಟಿ ಕೊಡ್ತದೆ. ಇಟ್ಸ್ ಎ ಹಕ್ಕದು. ಈಗ ಮಠದೊಳಗೆ ಅವರು ಶಾಲೆ ನಡೆಸೋದು ವಿದ್ಯಾರ್ಥಿಗಳಿಗೆ ಮಾಡುವ ಒಂದು ತಪ್ಪು ಕೆಲವು ನಡೆಸ್ತಾರ. ಅಂದ್ರೆ ಇದು ಅವರು ಕೊಪ್ಪಳ ಸ್ವಾಮಿಗಳು ನಡೆಸ್ತಾರೆ, ಬಹಳ ಹೆಸರು ಹೇಳ್ತಾರ. ಬಟ್ ಅದು ಅವಶ್ಯ ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ಆ ಹುಡುಗನ ನಾವು
ಅವ ಅನಾಥ ರೂಪದೊಳಗೆ ಯಾಕೆ ಮಾಡ್ಬೇಕು? ಸರ್ಕಾರ ಸೌಲಭ್ಯ ಕೊಟ್ಟ ಬಿಡುತ್ತೆ ಎಲ್ಲರಿಗೂ ಕಂಪಲ್ಸರಿ, ಮತ್ತು ಒಳ್ಳೆ ಫುಡ್ ಕೊಡ್ತದ. ಅದಕ್ಕೆ ಇವೆಲ್ಲ ಕೆಲಸಗಳನ್ನ ಸರ್ಕಾರವೇ ಮಾಡುವಾಗ ಈಗ ಮಠಗಳು ಧಾರ್ಮಿಕ ಕೆಲಸ ಅಂತೂ ಮಾಡೋದಿಲ್ಲ. ಅವರು ಮಠಗಳ ಸ್ವಾಮಿಗಳ ಮೇಲೆ ಏನು ಆರೋಪ ಇದೆ ಅಂತಂದ್ರೆ ರಾಜಕೀಯ ಮಾಡ್ತಾರ. ಸರ್, ನನಗೆ ಗೊತ್ತಿದ್ದದ್ದು ಹೇಳಿದ್ರೆ ಆಶ್ಚರ್ಯ ಅನಿಸ್ತಿದೆ ನಿಮಗೆ. ಅವ್ರು ನಿಜವಾಗಿಯೂ ರಾಜಕೀಯ ಮಾಡ್ತಾ ಇಲ್ಲ, ಕಾಣಿಸ್ತದ ನಮಗ. ಒಂದ್ ಸ್ವಲ್ಪ ರಾಜಕಾರಣಿ ಜೋಡಿ ಅಡ್ಡಾಡ್ತಾರ, ಅಲ್ಲಿ ಹೋಗ್ತಾರ, ಅವ್ನ ಸನ್ಮಾನ ಮಾಡ್ತಾರ, ಅವ್ರಿಗೆ ಟಿಕೆಟ್ ಕೊಡಿಸ್ತೀವಿ ಅಂತ ಅಡ್ಡಾಡ್ತಾರೆ. ಬಟ್ ಒಳಗೆ ಅವ್ರದ್ದು ಬೇರೆ ಏನಿದೆ ವ್ಯವಸ್ಥೆ ಅಂದ್ರೆ ವ್ಯವಹಾರಿಕ ಹೊಂದಾಣಿಕೆ ಇದೆ. ಅವ್ರು ವ್ಯವಹಾರ ಮಾಡ್ತಾರ, ಅವ್ರು ಅಕ್ಷರಶಃ ಮಾಡ್ತಾರ. ಅವ್ರು ಎಲ್ಲಾ ಸ್ವಾಮಿಗಳ್ರಿ. ಈಗ ಉದಾಹರಣೆಗೆ ಅವ್ರದ್ದು ಬ್ಯಾಂಕ್ಸ್ ಇರ್ತಾವ, ಒಬ್ಬ ಶಾಸಕರದ್ದು. ಇವರು ಬ್ಯಾಂಕಿಗೆ ಎಂಪ್ಲಾಯೀಸ್ ಅನ್ನು ಕೊಡುವುದು ಒಂದು ಕೆಲಸ ಇಡೋದು. ನಾವು ತಂದು ಕೊಡ್ತೀವಿ ಒಬ್ಬ ಎಂಪ್ಲಾಯೀಸ್ ಅನ್ನ, ಅವಿಗೆ 15 ಲಕ್ಷ ರೂಪಾಯಿ, ಇವ್ರಿಗೆ 3 ಲಕ್ಷ, ಅವ್ರಿಗೆ 2 ಲಕ್ಷ ಬೇಡ. ಅವ್ರದ್ದು ರೇಷೋ ಮೇ ಬಿ ಡಿಫರೆಂಟ್. ಅವ್ರಿಗೆ 1 ಲಕ್ಷ ಇರ್ಬೋದು. ರೇಷೋ ದೇ ಫಿಕ್ಸ್ ಅವರ್ ಸೆಲ್ಸ್. ಹಿಂಗ ಇಂಥ ವ್ಯವಹಾರಗಳನ್ನು ಮಾಡ್ಕೋತ, ಹಣಕಾಸಿನ ವ್ಯವಹಾರ ಮಾಡ್ಕೋತ, ಸುಮ್ಮನೆ ಮಂದಿಗೆ ಪೂಜೆ ಮಾಡ್ಕೋತು, ಪಾದ ಪೂಜೆ ಮಾಡ್ಕೋತು, ಅದನ್ನ ಮಾಡ್ತಾರೆ. ಅದಕ್ಕಿಂತಲೂ ಅವುಗಳ ಅವಶ್ಯಕತೆ ಉಳಿದಿಲ್ಲ. ಈವನ್ ಕ್ರಿಶ್ಚಿಯನ್ ಧರ್ಮದ ಬಗ್ಗೆ 200 ವರ್ಷದ ಹಿಂದೆ ಯುರೋಪಿನೊಳಗೆ ಬಹಳ ವಿರೋಧ ಶುರುವಾಯಿತು. ಎಲ್ಲಾ ಕ್ರಿಶ್ಚಿಯನ್ ನೀವು ಬಂದಾಗಿಬಿಟ್ಟು ಅನೇಕ ಸಾಹಿತಿಗಳು ಅವರು ಇವರು ಅವನ್ನ ಅಬ್ಸಲ್ಯೂಟ್ಲಿ ರಿಜೆಕ್ಟ್ ಮಾಡಿದ್ರು. ಈಗ ಮತ್ತೆ ಪುನಃ 100-150 ವರ್ಷದಿಂದ ಬೇರೆ ರೂಪದೊಳಗೆ ಬರಾಗಿದೆ. ಮೊದಲಿನಷ್ಟು ಇದಕ್ಕೆ ಅವು ಬರ್ತಾ ಇಲ್ಲ. ಹಿಂದಿ ಭಾಷೆ ತೆಗಿಬೇಕು, ಅವಕ್ಕೆ ಮಾರ್ಕ್ಸ್ ಹಾಕೋದು ಬೇಡ ಅಂತ ಸಾಕನ್ಸ ಬಿಟ್ಟು ಬಿಡ್ಲಿ ಅನಿಷ್ಟಕ್ಕೆ. ಮತ್ತೆ ಹಿಂದಿ ಭಾಷೆ ಬಹಳ ನೆಸೆಸಿಟಿ ಇದೆ. ಅದು ಯಾಕೋ ಏನೋ ನಾನು ಬರೆಯಕ್ಕಾಗಿಲ್ಲ ಅದ್ರ ಬಗ್ಗೆ, ಅಥವಾ ನನ್ಗೆ ಹೇಳಕ್ಕಾಗಿಲ್ಲ. ನೀವು ಹಿಂದಿ, ಇಂಗ್ಲಿಷ್ ಎಲ್ಲರಿಗೂ ಸಾಧ್ಯ ಆಗದೆ ಇರಬಹುದು, ಬಟ್ ಹಿಂದಿ ಎಲ್ಲರಿಗೂ ಸಾಧ್ಯ ಇದೆ. ರಾಷ್ಟ್ರ ಭಾಷೆ ಅದು. ಮತ್ತೆ ನೋಡ್ರಿ, ದಿಲ್ಲಿ ಒಳಗೆ ಎಲ್ಲ ಚರ್ಚೆಗಳು ವಿಧಾನಸಭೆ, ಲೋಕಸಭೆ ಒಳಗ, ಇದ್ರಾಗ ಹಿಂದಿ ಒಳಗ ನಡೀತಾವ. ಹಿಂದಿ ಮತ್ತೆ ಬಹಳ ಸಿಂಪಲ್ ಭಾಷೆ ಬಂದ್ಬಿಡ್ತದ. ಯಾಕೆ ಹಿಂದಿ ಬೇಡ ಅಂತಾರ ನನಗೆ ಅರ್ಥ ಆಗ. ಹಿಂದಿ, ಇಂಗ್ಲಿಷ್, ಹಿಂದಿ, ಕನ್ನಡ 3 ಕಲಿಸ್ಬೇಕು. 3 ಭಾಷೆ ಬಹಳ ಎಸೆನ್ಷಿಯಲ್ ಅಂತ ನನಗೆ. ಯಾಕಂದ್ರೆ ನಾವು 3 ಕಲ್ತೀವಿ. ನಮ್ಮ ಮಗ ಅದನ್ರಿ 5 ಭಾಷೆ ಬರ್ತಾವ. ಮಹಾರಾಷ್ಟ್ರದಾಗಿದ್ದ ಮರಾಠಿ ಮಾತಾಡ್ತಾನ, ಗೋವಾದಾಗಿದ್ದ ಕೊಂಕಣಿ ಮಾತಾಡ್ತಾನ. ಅವ ಯಾರ ಹತ್ರ ಕರ್ಕೊಂಡು ಹೋದ್ಕೊಂಡು ಮೊದಲು ಸಣ್ಣ ಇದ್ದಾಗ ಅವ್ರ ಜೋಡಿ ಯಾವ ಭಾಷೆಯಲ್ಲಿ ಮಾತಾಡ್ಲಾನು ಅಂತಿದ್ದ. ಈಗೆಲ್ಲ ಅಂದ್ರೆ ಭಾಷೆ ಸುಲಭವಾಗಿ ಬರ್ತದ. ನಾವೇ ಏನೇನೋ ತೆರೆ ಕೆಡಿಸ್ಕೊಂಡಿವಿ. ಆ ಹುಡುಗರನ್ನ ಬಿಟ್ರೆ ನಮ್ಮ ಒಬ್ಬ ಮಗ ಹಿಂದಿ ಫಸ್ಟ್ ಕ್ಲಾಸ್ ಮಾತಾಡ್ತೀವಿ, ಹೆಂಗ ಟಿವಿ ನೋಡಿ ಕಲ್ಕೊಂಡ ಅಂತ. ಅಂದ್ರೆ ಬಹಳ ಅದನ್ನ ನಾವು ಕಾಂಪ್ಲಿಕೇಟೆಡ್ ನಾವೇ ಮಾಡ್ಕೊಂಡಿವಿ ಅಂತ ನನಗನ್ಸ್ತದ. ಮತ್ತೆ ಅದು ಕಲಿಯೋದು ಅವಶ್ಯದ, ಸಾಧ್ಯದದ್ದು. ಇದನ್ನ ಹೇಳಕತ್ತೀನಿ, ನೀವು ಎಲ್ಲೆಲ್ಲಿ ಸಾಧ್ಯದೋ ಅಲ್ಲಿ ಹೇಳಬಹುದು. ಒಂದೇನಂದ್ರೆ ಸರ್, ರೀಜನಲ್ ಐಡೆಂಟಿಟಿ ಅಥವಾ ಭಾಷೆ ಐಡೆಂಟಿಟಿಯನ್ನು ಉಳಿಸಿಕೊಂಡ ನಾವು ಹಿಂದಿ ಕಲಿಯೋದ್ರೊಳಗೆ ಏನ್ ತಪ್ಪ? ಕನ್ನಡ ಕಲೀರಿ ನೀವು, ಕಂಪಲ್ಸರಿ. ಕನ್ನಡ ಈಸ್ ವೆರಿ ಮಸ್ಟ್, ಅದರಲ್ಲಿ ಏನೋ ಅವಶ್ಯ ಇಲ್ಲ. ಇಂಗ್ಲಿಷ್ನು ಅಷ್ಟ ಜೋರಾಗಿ ಕಲೀರಿ, ಬಟ್ ಹಿಂದಿ ನಿಮಗೆ ಗೊತ್ತಿರ್ಬೇಕು. ಅದು ಹಿಂದಿ ಭಾಷೆ ಬಂದ್ರೆ ಆಲ್ ಓವರ್ ಇಂಡಿಯಾ ಮಾತ್ರ ಪಕ್ಕ ಅಡ್ಡಾಡ್ಬಹುದು. ಬೇರೆದು ಎಲ್ಲರಿಗೂ ಕಮ್ಯುನಿಕೇಟ್. ಇನ್ನೊಂದು 50 ವರ್ಷ ಅವಶ್ಯದ. ಅದರ ನಂತರ ಬೇಕಾದ್ರೆ ಇಂಗ್ಲಿಷ್ ಬರ್ಬಹುದು. ಇಂಗ್ಲಿಷ್ ಅವಶ್ಯಕತೆ ಉಳಿದು ಇಂಗ್ಲಿಷ್ ನೀವು ಮಹಾರಾಷ್ಟ್ರಕ್ಕೆ ಹೋದ್ರೆ ಮರಾಠಿ, ಹಿಂದಿ ಒಳಗೆ ಮಾತಾಡ್ಬಿಡ್ಬೋದು. ಹಿಂದಿ ಕಂಪಲ್ಸರಿ ಅಂತ ಅನಿಸ್ತದ. ಇನ್ನು ಮಕ್ಕಳನ್ನ ನೀವು, ಮಕ್ಕಳು ಮನೆಯಲ್ಲಿರಲಿ ಅಂತ ಅವ್ರ ಕನಿಷ್ಠ SSLC ಆಗುವವರೆಗೆ ನೀವು ಮನೆಯೊಳಗೆ ಇಟ್ಕೊಂಡು ಅವ್ರು ಚೆನ್ನಾಗಿ ಊಟ ಮಾಡಿಸಿ, ಅವ್ರ ಜೋಡಿ ನೀವು ಇದ್ದು, ನಿಮ್ ಜೋಡಿ ಅವ್ರು ಇರೋದು. ಅದೇನಾಗ್ಯದ ಅಂದ್ರೆ ಒಂದೇತಕ ಹುಡುಗರು ಹೊರಗಿಟ್ಬಿಡ್ತಾರೆ. ಬಹಳ ಅದು ಎಲ್ಲಾ ಪೇರೆಂಟ್ಸಿಗೆ ಆ ಸ್ಕೂಲ್ ಚಲೋ ಅದರಿ, ಈ ಸಾಲ್ ಚಲೋ ಅದರಿ, ಮನ್ಯಾಗ ಜಗಳಾಡ್ತಾನ್ರಿ, ಇದು ಮಾಡ್ತಾನೆ. ಆ ಹುಡುಗ ಜಗಳಾಡವನೇ ಅವ. ಮತ್ತೆ ನೀವು ಅವ್ರ ಜೋಡಿ ಇರ್ಲಿಲ್ಲ ಅಂದ್ರೆ ಮುಂದೆ ಏನಾಕಾರ ಅವ್ರು ಡೆವಲಪ್ ಆದವರು ನನಗ ಅನ್ಸೋದು, ನಾನು ಅಂದಾಜು ಮಾಡಿ ಅಡ್ಡಾಡಿ ತಿಳ್ಕೊಂಡದ್ದು, ಅವ್ರು ನಾ ಮೊದ್ಲಿಂದ ಹೊರಗಿಡ್ತೀವ್ರೆ, ಮುಂದೆ ಡಿಗ್ರಿ ಮಾಡ್ತಾರ, ಮಾಸ್ಟರ್ ಡಿಗ್ರಿನೂ ಮಾಡಿ ಬರ್ತಾರ. ಡಿಗ್ರಿ ಮಾಡಿ ಬಂದಂತವ್ರು ಎಂಪ್ಲಾಯ್ಮೆಂಟ್ ಸಿಗೋದಿಲ್ಲ.
ಅವಾಗ ಅವ್ರು ಏನ್ ಮಾಡ್ತಾರೆ, IAS ಮಾಡ್ತೀವಿ, KS ಮಾಡ್ತೀವಿ ಅಂತ ಹೋಗ್ಬಿಡ್ತಾರೆ. ಅಂದ್ರೆ ಮನೆಯೊಳಗೆ ಇರೋದಿಲ್ಲ, ಮನೆಯೊಳಗೆ ಅವ್ರಿಗೆ ಇರಾಕ್ ಮನಸ್ಸಾಗುದಿಲ್ಲ, ಅಷ್ಟು ಅವ್ರ ಮನಸ್ಸಾಕವ. ಮತ್ತೆ ನಮ್ಮ ಒಬ್ರು ಫ್ರೆಂಡ್ ಹೇಳಿದ್ರು, ಯಾವ ಮಗು ನೀವೇನ್ ಹಾಸ್ಟೆಲ್ನಾಗ ಇಟ್ಟಿರ್ತೀರಿ ಅನಾಥವಾಗಿರ್ತದ ಅಂತ. ನೀವೆಲ್ಲ ಫೀಸ್ ಕೊಡ್ತಿರ್ತೀರಿ, ಅವ ಊಟ ಮಾಡ್ತಿರ್ತಾನ, ಚೆನ್ನಾಗಿರ್ತಾನೆ, ಎಲ್ಲವೂ ಪೇರೆಂಟ್ಸೇ ಇರೋದಿಲ್ಲ ಅವನಿಗೆ. ಅವ ರಾತ್ರಿ ಮಲ್ಕೊಳ್ಳುವಾಗ ಅನಾಥವಾಗಿ ಮಲ್ಕೋತಾನ. ಅವ್ ಎಲ್ಲಾ ಸೌಲಭ್ಯ ಕೊಟ್ಟಿರ್ತೀವಿ ನಾವು, ಊಟ ಚೆನ್ನಾಗಿದೆ ಅದೆಲ್ಲಾನು ನೋಡಿ ಕೊಟ್ಟಿರ್ತಾರ. ಬಹಳ ಮಂದಿ ಮಕ್ಕಳಿಗೆ ಸಿಕ್ಕಾಪಟ್ಟೆ ಖರ್ಚು ಮಾಡಿ, ಇವನ್ ಸಣ್ಣ ಸಣ್ಣ ಕಾರ್ಮಿಕರು, ಕಡಿಮೆ ಆದಾಯದವರು ಸಾಲ ತೆಗೆದು ಆ ಹುಡುಗರನ್ನ ಹೊರಗೆ ಇಟ್ಟು ಬಂದ್ಬಿಡ್ತಾರೆ. ಅದೊಂದು ಬೆಳೆದಿದೆ. ಅದನ್ನು ಸಾಧ್ಯ ಇದ್ರೆ, ಇದು ನನ್ನ ಅಭಿಪ್ರಾಯ ಹೇಳಾಕತ್ತೀರಿ, ಎಲ್ಲ ನೀವು ಒಪ್ತಿರ್ಬೋದು. ಮುಂದೆ ಸುನೀತಾ ವಿಲಿಯಂ ಹೇಳಿದೆ, ಆಹಾರದನ್ನು ಒಂದು ಡಾಕ್ಟರ್ ಇಲ್ಲೇ ಅದಾರ, ಸಾಧ್ಯ ಇದ್ದಷ್ಟು ಮನೆಯೊಳಗ ಅಡಿಗೆ ಮಾಡಿ ಮನೆಯೊಳಗ ಊಟ ಮಾಡೋದು ಸಂಪ್ರದಾಯ ಶುರುವಾಗಬೇಕು ಅಂತ. ಈ ಎಲ್ಲಾ ಹೊರಗಿನ ಆಹಾರ ಟೋಟಲಿ ಕೆಮಿಕಲ್. ನೀವು ಹೋಟೆಲ್ನಾಗ ಈ ಬೆಲ್ಲದ ಚಹಾ ಡೆಫಿನೆಟ್ಲಿ ಇಟ್ಸ್ ಎ ಡೇಂಜರಸ್. ನೀವು ಸಕ್ಕರೆ ಹಾಕೊಂಡು ಕುಡಿಯೋದು ಕಡಿಮೆ ಹಾರ್ಫುಲ್. ಯಾಕಂದ್ರೆ ಸಕ್ಕರೆ ನೀವು ಒಪ್ಕೊಂಡ್ಬಿಟ್ಟಿರಿ, ಸಕ್ಕರೆ ಕಂಪ್ಲೀಟ್ ಕೆಮಿಕಲ್. ಸಕ್ಕರೆ ಇಟ್ ಸೆಲ್ಫ್ ಇಸ್ ಎ ಫುಲ್ ಕೆಮಿಕಲ್. ಅದು ಆದರೆ ಬಾಡಿಗೆ ಲಿಮಿಟೆಡ್ಲಿ ನಡೀತಿದೆ. ಈ ಬೆಲ್ಲಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಅದನ್ನ ಕೂಡಿಸಿ ಮತ್ತೊಮ್ಮೆ ಬಾಯ್ಲ್ ಮಾಡ್ತಾರೆ, ಅದು ಸಾವಯವ ಅಂತ ಹೇಳಿ. ಈ ಡಬಲ್ ಬಾಯ್ಲಿಂಗ್ ಏನದ, ಇಟ್ಸ್ ಆಲ್ವೇಸ್ ಹಾರ್ಮ್ಫುಲ್. ಈಗ ಬಿಸ್ಕಿಟ್ ಈಸ್ ಎ ಡಬಲ್ ಬಾಯ್ಲಿಂಗ್. ಅದು ಹಂಗ ಫುಡ್ ಬರ್ಲಿಕ್ಕೆ ಹತ್ತದ. ಅದಕ್ಕೆ ಇಷ್ಟು ಬೇಡ ಅಂತ ಹೇಳ್ಬೇಕಂತೀವಿ. ವೈಜ್ಞಾನಿಕ ಮನೋಭಾವ ಬಗ್ಗೆ ಒಂದು ಸಣ್ಣ ನನ್ನ ಅನುಭವ ಹೇಳಿ ಮಾತು ಮುಗಿಸ್ತೀನಿ ಸರ್. ಬಹಳ ದಿವಸ ಉದಯ್ ಟಿವಿಗೆ ಕ್ರೈಮ್ ನ್ಯೂಸ್ ಬರ್ತಿತ್ತು, ಒಂದು ಕಾಕತ್ಕರ್ ಮಾಡ್ತಿದ್ರು. ನನಗೆ ಇಲ್ಲೊಂದು ಸ್ವಲ್ಪ ವೈಜ್ಞಾನಿಕ ವಿಶ್ಲೇಷಣೆ ನಾ ಮಾಡ್ತಿದ್ದೆ. ಈ ಭಾಗದಾಗ ನಡೀತು. ಇಲ್ಲಿ ಜಮಖಂಡಿ ಗುಡ್ಡದಾಗ ಒಬ್ಬನ ಮೇಯಾಗ ಗತ್ತರಿಕಿ ಭಾಗವು ಬರ್ತಿದ್ರು. ಅವ್ರು ಬಂದು ನನ್ನ ಕರ್ಕೊಂಡು ಹೋದ್ರು. ನಾ ಹೋಗಿ ಸರಿ ಎಲ್ಲ ಇದು ಮಾಡಕ್ಕೆ ಹೋದೆ. ನಾನು ಹೋಗಿ ಮೊದಲು ಕಾಲ್ ತಕೋರಿ, ಹೊರಗೆ ನೀರ ಎಲ್ಲ ಕಾಲ್ ತಕೊಂಡು ಇದು ಮಾಡಿ ಎಲ್ಲ ಹೋಗ್ತೀವಿ. ಕೂತ್ಕೊಳ್ಳೆ ಎಲ್ಲ ನೋಡ್ರಿ, ಹೋತಿ ರೋಡ್ದ ಇದೇನು ಶೀರ್ ಬಂದು ಕೂತೈತ್ರಿ, ಜಂಪರ್ ಬಂದೈತ್ರಿ, ಏನ್ ಹಾಕಿನ ನುಡಿಸ್ತಾಳ್ರಿ ತಾಯಿ, ಅದನ್ನ ಹೇಳ್ಕೋತ ಕೂತೀನಿ. ಮತ್ ಮಂದಿ ಕರೆ ಹಾಕೋತಾರೆ. ಆಯ್ತು ಬರ್ಬೇಡ, ನೀವೇನ್ ಕೇಳೋದು ಕೇಳ್ರಿ ಅಂತ. ನೀವೇನ್ ಕೇಳ್ರಿ ಅಂತ ಅಂದ್ಕೊಂಡೆ. ನಾನು ಸಾವಕಾಶ ಏನಂದೆ, ನಾ ಏನ್ ಕೇಳಿರ್ಬೇಕು ನೀವು ತರ್ಕ ಮಾಡಿರ್ತಾರೆ. ನಾ ಸಾವಕಾಶ ಜಂಪರ್ ಬಂತನ, ಇದು ಶೀರ್ ಬಂತ್ರಿ, ಜಂಪರ್ ಬಂದ್ಬಿಡ್ಸ್ರಿ, ಮತ್ತ ಲಿಂಗ ಬದಲಿ ಆಗೈತು, ಹಂಗಾಯ್ತು. ಏನ್ ಕೇಳೀನಿ ನಾ ಕೇಳಿದ ಅರ್ಥ ಆತ್ಲ. ಅವ್ನು ಓಡಾಕೈತಿ. ಅವ್ರ ಮನೇನು ಏನ್ ಕೇಳಿದ್ರಿ ಸರ, ನಿಮ್ ಪ್ರಶ್ನೆ ಏನ್ರಿ? ನಾ ಏನ್ ದೇವ್ರ ಕೇಳಿನತ್ತ ಅವ್ರಿಗೆ, ನಾ ಏನ್ ದೇವ್ರ ಕೇಳಿಲ್ಲ. ಇವು ನೀವು ಹಿಂಗ್ ಕೇಳಾಕ ಬಹಳಷ್ಟು ಹಳ್ಳಿಯೊಳಗ ಈ ಭವಿಷ್ಯ ಅವ್ರು ಬರೇ ಲಫಂಗ್ರ ಅದ. ಅವ್ರ ಭವಿಷ್ಯ ಯಾವ್ದಾರ ಮಂದಿ ಹೋಗಿ ಕೊಂಡಿರ್ತದ. ಅವ್ರ ಹತ್ತಿಯಲ್ಲಿ ಎಲ್ಲಾ ರಾಜಕಾರಣಿಗಳು ಹೋಗ್ತಾರ, ಇದೆಲ್ಲ ಹೋಗ್ತಾರ, ಇದೆಲ್ಲ ಎಲ್ಲಾ ಹಳ್ಳಿ ಒಳಗೆ 2-3 ಮಂದಿ ಬರೇ ಇಂಥವ್ರದಾರ. ನಾನು ಇನ್ನೊಂದು ನೋಡಿದ್ದಂದ್ರೆ, ಸರ್ಕಾರಿ ನೌಕರ ರಿಮೂವ್ಡ್, ನೌಕರಿ ಕಳ್ಕೊಂಡು ನೌಕರದಾರ ಏನದಾರ ಸರ್, ಅವರೆಲ್ಲರೂ ಭವಿಷ್ಯ ಹೇಳೋದು, ದೇವ್ರ ಮಾಡೋದು, ಗುಡಿ ಮಾಡಿ ಪೂಜೆ ಮಾಡೋದು ಬಹಳ ಮಂದಿ ಆಗ್ಯಾರ. ಅವ್ರು ಸಹಜ ಹಂಗ ನೋಡ್ತಿರ್ತಾರ. ಅವ್ ಮೊದಲು ಏನ್ ಮಾಡ್ತಿದ್ದವ ಅಂತ ನೋಡಿದ್ರೆ, ಸರ್ಕಾರಿ ನೌಕರಿ ಸಸ್ಪೆಂಡ್ ಮಾಡಿ ಕಳ್ಕೊಂಡಿರ್ತಾರಲ್ಲ ಅವರು, ಅಂದ್ರೆ ಅಲ್ಲಿ ಚೀಟಿಂಗ್ ಮಾಡೇ ಕಳ್ಕೊಂಡಿರ್ತಾರ ಅವರು. ಅದು ಒಂದು ಚೀಟಿಂಗ್, ಇಟ್ಸ್ ನೇಚರ್. ಇಷ್ಟೆಲ್ಲ ನನಗೆ ಅನ್ಸಿದ್ದು ಏನೇನೋ ಹೇಳಿನಿ. ಅದು ಏನಿಲ್ಲ ಯಾರಿಗ. ಮಠದಲ್ಲಿ ಏನು ಅದು ವಿವಾದ ಬಹಳ ಆಗ್ತದ, ಸುಮ್ಮನೆ ಯಾಕೆ ಹೇಳ್ಬೇಕು ಅಂತ ಹೇಳ್ತಾ ಇಲ್ಲ. ಮಠಗಳು ಮೊದಲನೇದ್ದು, ನಾನು ವೈಯಕ್ತಿಕವಾಗಿ ಯಾವ ಸ್ವಾಮಿಗಳನ್ನು ಗುರುಗಳಂತ ಹೋಗುದಿಲ್ಲ. ಫ್ರೆಂಡ್ಸ್ ಅಂತ ಹೋಗ್ತೀನಿ, ಅವ್ರ ಜೋಡಿ ಮಾತಾಡ್ತೀನಿ, ಬಹಳ ಮಾತಾಡ್ತೀನಿ. ಮತ್ತೆ ಯಾರಿಗೇ ಅವ್ರಿಗೆ ನಮಸ್ಕಾರ ಮಾಡೋದಿಲ್ಲ. ಯಾಕಂದ್ರೆ ನಾನು ಬದ್ಮಾಸ್, ಅದ್ರಲ್ಲಿ ಏನು ಸಂಶಯ ಇಲ್ಲ.
ನನಗಿಂತಲೂ ಜಾಸ್ತಿ ಅದಾರ ಅವ್ರು. ಅದಕ್ಕೆ ನನಗೆ ಅವ್ರಿಗೆ ನಮಸ್ಕಾರ ಮಾಡಕ್ಕೆ ಅಬ್ಸಲ್ಯೂಟ್ಲಿ ಹೇಸಿಗೆ ಆಗ್ತಿದೆ. ಅವ್ರನ್ನ ಕರ್ಕೊಂಡ್ಬಂದು ಪಾದ ಪೂಜೆ ಮಾಡ್ತೀವಿ, ಅದನ್ನ ಮಾಡಿ ಏನಾಗ್ಯದ್ರಿ, ಟೋಟಲಿ ದೇ ಹ್ಯಾವ್ ಬಿಕಮ್ ಇದು ಕ್ರಿಮಿನಲ್ಸ್. ಅದ್ರಾಗ ಏನು ಸಂಶಯ. ಅವ್ರು ಎಲ್ಲರದು ಪೂರ್ವ ಇತಿಹಾಸ ನನಗೆ ಗೊತ್ತಿದೆ ವೈಯಕ್ತಿಕವಾಗಿ. ಅವ್ರಿಗೂ ಅವ್ರ ಜೋಡಿ ಅಡ್ಡಾಡೀನಿ, ಹರಟಿ ಹೊಡೆದೀನಿ, ಎಲ್ಲ ನೋಡೀನಿ, ಮಾತಾಡೀನಿ. ನನಗೆ ವೈಯಕ್ತಿಕವಾಗಿ ಗೊತ್ತಿದೆ. ಮತ್ತು ನಾ ಅವ್ರಿಗೆ ಯಾರಿಗೇ ಆ ರೀತಿ ಗೌರವ ಕೊಡೋದು ಅಂತ ಹೇಳ್ಬಿಡ್ತೀನಿ. ರಾಜ್ಕುಮಾರ್ಗೆ ಎಲ್ಲರೂ ಭೇಟಿ ಆದವರೆಲ್ಲ ನಮಸ್ಕಾರ ಮಾಡ್ತಿದ್ರು. ಬರಗೂರು ರಾಮಚಂದ್ರಪ್ಪ ಮಾಡ್ತಿರ್ಲಿಲ್ಲ. ಒಮ್ಮೆ ಬರಗೂರು ರಾಮಚಂದ್ರಪ್ಪ ರಾಜ್ಕುಮಾರ್ಗೆ ಹೇಳಿದ್ರು. ಅವರು ಫಿಲ್ಮ್ ಬರಗೂರು ರಾಮಚಂದ್ರಪ್ಪ ಗೊತ್ತಲ್ಲ ನಿಮಗೆಲ್ಲ, ಅವರು ಫಿಲ್ಮ್ ಮಾಡ್ಯಾರ, ಒಳ್ಳೆ ಇವರು. ಅವರು ಹೇಳಿದ್ರಂತೆ ಇವ್ರಿಗೆ ರಾಜ್ಕುಮಾರ್, ಇಲ್ಲ ಮತ್ತೆ ಎಲ್ಲರೂ ನಮಸ್ಕಾರ ಮಾಡ್ತಾರ, ನಾ ಮಾಡುದಿಲ್ಲ, ನಿಮಗೆ ಮುಜುಗರ ಹಾಕತ್ತೀವಿ ಅಂತ. ನಿನ್ನೊಬ್ಬನ ಬಗ್ಗೆ ನಂಬಿಕೆ ಕಣಯ್ಯ, ಇವರೆಲ್ಲ ಕಳ್ಳರು ಅಂತ. ಸುಮ್ಮನೆ ನಾನು ಮೋಸ ಮಾಡ್ತಿದ್ದಾರೆ. ಹಿಂಗ ಇದು ವ್ಯವಹಾರ ಹಿಂಗ್ ನಡೀತಿದೆ. ಇವ್ರದ್ದು ಸಾಧ್ಯ ಇದ್ದಷ್ಟು ಇವು ಟ್ರೈ ಟು ಅವಾಯ್ಡ್. ಒಬ್ಬೊಬ್ಬರೇ ಎಲ್ಲೆಲ್ಲಿ ಸಾಧ್ಯವೋ ಅಷ್ಟು. ಏನಾಗ್ಯದ್ರಿ, ಇದೇಗ ನೀವು ಇಲ್ಲಿ ಬಂದ ಕೂಡಲೇ ಒಂದು ಚರ್ಚೆ ಬರ್ತಲ್ಲ ಸರ್, ಒಬ್ರು ಅವ್ರ ದೇ ಆರ್ ಪೇಡ್ ಅಂತ ಹೇಳಿ. ಏನಾಗ್ಯದ ಅಂದ್ರೆ, ಚಿಂತಕರು ಅನ್ನೋರು ಒಂದೊಂದು ಗ್ರೂಪ್ ಆಗಿದ್ದಾರೆ. ಅವರು ಒಂದೊಂದು ಪಕ್ಷದ ಪರವಾಗಿ ಕೆಲಸ ಮಾಡ್ತಾರೆ. ಅದನ್ನ ಬಿಟ್ಟು ಇಂಡಿಪೆಂಡೆಂಟ್ ಆಗಿ ಕೆಲವರು, ನಾವು ಸರಿ ಇದ್ದದ್ದು ಸರಿ, ಕಾಂಗ್ರೆಸ್ನವ್ರು ಮಾಡಿದ್ರೆ ಸರಿ ಇದ್ರೆ ಸರಿ ಅಂತ ಹೇಳೋಣ, ಬಿಜೆಪಿ ಅವರು ಸರಿ ಮಾಡಿದ್ರೆ ಸರಿ ಅಂತ ಹೇಳೋಣ. ಅದು ದೇಶದ ಹಿತದೃಷ್ಟಿಯಿಂದ ಮಾತಾಡುವ ಮನೋಭಾವದವರು ನಾವೆಲ್ಲರೂ ಆದ್ರೆ ಅದೊಂದು ಒಳ್ಳೆಯ ಬೆಳವಣಿಗೆ. ಆ ಮಟ್ಟದ ಬಗ್ಗೆ ಚಿಂತನೆ ನಡಿಬೇಕು ಅಂತ ಅನಿಸ್ತು. ಅಂಥವ್ರು ಅದಾರೆ, ಕೆಲವರು ಬಹಳ ಫ್ರೆಂಡ್ಸ್ ಅದಾರ, ಅವ್ರದ್ದು ಇವು ಎರಡೂ ಇಂಡಿಪೆಂಡೆಂಟ್ ಆಗಿ ಮಾತಾಡ್ತಾರ ಅಂಥವ್ರು. ಈಗ ಫಸ್ಟ್ ಏನ್ ಮಠಗಳು ಏನ್ ಬಂದ್ರು ಅವೆಲ್ಲ ಸಾಮಾಜಿಕ ವ್ಯವಸ್ಥೆ ಸುಧಾರಿಸಬೇಕಂತ ಎಲ್ಲ ಜಾತಿಗೆ ಏನ್ ಸಿಗುತ್ತಲ್ಲ. ಅವು ಜಾತಿ ಮೊದಲು ಜಾತಿ ಮಠ ಅಲ್ಲ, ಈವನ್ ಬಸವಣ್ಣ ಅಲ್ಲ, ಜಾತಿ ಮಠಗಳಕ್ಕಿಂತಲೂ ಮೊದಲೇದ್ದು ಬಸವಣ್ಣನವರು ಮಠ ಸಂಸ್ಕೃತಿಯನ್ನ ವಿರೋಧಿಸಿದ್ದರು. ಮಠ ಕಟ್ಟಲಿಲ್ಲ, ಗುಡಿ ಕಟ್ಟಲಿಲ್ಲ ಸ್ವಾಮಿಗಳು, ಯಾರೂ ಅವರು ಮಠ ಕಟ್ಟೇ ಇಲ್ಲ, ಗುಡಿ ಕಟ್ಟೇ ಇಲ್ಲ ಅವರು. ಇದೇನಾತು, ಇವ್ರ ಪುರೋಹಿತರು ತಮ್ಮ ಆದಾಯಕ್ಕೆ ತಮ್ಮ ಅನುಕೂಲತೆಗೆ ಕಟ್ಟಿದರು. ನೀವು ಬಹಳ ಈಗ ಚಲೋ ಚಲೋ ಮೊಬೈಲ್ ವಿಡಿಯೋ ಬಿಡ್ತಾರೆ. ಇವರೆಲ್ಲ ಪೂಜಾರಿಗಳು ಹರಿಗೆ ಎಂದು ಗುಡಿಗೆ ಅನ್ನೊಂದು ಕಟ್ಟುತ್ತಿರುವೇನು, ಹರಿವು ವಿಶ್ವವ್ಯಾಪಿ ಇದನ್ನು ಮರೆತು ಬಿಟ್ಟೆನು, ಬಹಳ ಚಲೋ ಚಲೋ ಕವಿತೆಗಳು ಬಂದು. ಅವ್ ಬರೇ ಒಂದು ಗುಡಿ ಕಟ್ಟಾಕತ್ತೀನಿ, ಅವ್ನು ವಿಶ್ವವ್ಯಾಪಿ ಅಂತ ಹೇಳ್ತೀನಿ, ಗುಡಿ ಹಾಕಡ್ತೀನಿ ಅಂತ. ಮತ್ತ ಅವ್ರು ಒಳ್ಳೆ ನೋಡ್ರಿ, ಇವರು ಕುವೆಂಪು ಅವರದು ಎಷ್ಟು ಖಂಡಿಸಿ ಬರೆದಾರ ಅವರು. ಇವೆಲ್ಲಾನು ಇದನ್ನ ಅವ್ರು ಬರೋದು. ಮತ್ತೆ ಎಲ್ಲಾ ಪ್ರೋಗ್ರೆಸಿವ್ ರೈಟರ್ಸ್ ಇದ್ರ ವಿರೋಧನ ಅದ ಹೊರಗಿನ ತಿಳಿತೆ. ಅದನ್ನ ನಾವು ಉಳಿದವರು ನಾವು ಅದನ್ನ ಹೇಳಕ್ ಹತ್ಬೇಕು, ಧೈರ್ಯವಾಗಿ ಹೇಳೋದು ಬಹಳ ಅವಶ್ಯ ಇದೆ. ಯಾಕಂದ್ರೆ ನಾವು ಹಿಂಗೆಲ್ಲರೂ ಹೇಳಿದ್ರೆ ಜನ ನಮ್ಮನ್ನ ತಪ್ಪು ತಿಳ್ಕೊತಾರೋ, ಏನು ಇವರೆಲ್ಲ ವಿರೋಧಿಗಳದಾರ, ಅಪಪ್ರಚಾರ ಮಾಡ್ತಾರ ಅಂತ ಅವು ಸ್ವಲ್ಪ ಇರ್ತಿದೆ ಕಷ್ಟ. ಅದಕ್ಕೆ ಗಟ್ಟಿ ಆಗ್ಬೇಕಾಗ್ತದೆ. ಇಲ್ಲ, ಕೆಲವು ನೀವು ಹೇಳೋದು ಸರಿ ಅದ. ಅದು ಸ್ವಲ್ಪ ನಮ್ಮ ಹೆದರಿಕೆಯನ್ನು ನಾವು ಮೊದಲು ಕಳ್ಕೋಬೇಕು. ನಮ್ಮ ವಿಶ್ವಾಸ, ಈಗ ಪಾಡಿಗ ಅಂತ ನಮ್ಮ ಫ್ರೆಂಡ್ ಇದ್ರು, ಕಸ್ತೂರಿ ಸಂಪಾದಕರಿದ್ರು, PV ಆಚಾರ್ಯ ಅಂತ ಸರ್ ಮಾತಾಡಿದಂತ ಹೇಳ್ತಾರೆ. PV ಆಚಾರ್ಯ ಅಂತ ಕಸ್ತೂರಿ ಸಂಪಾದಕರಿದ್ರು ಸರ್, ಬಹಳ ಇದು. ಅವ್ರನ್ನ ಆಪರೇಷನ್ ಸಲುವಾಗಿ ಟೇಬಲ್ ಮೇಲೆ ಡಾಕ್ಟರ್ ಮೊದಲೇ ಹೇಳಿದ್ರು, ಆಪರೇಷನ್ ಸಕ್ಸಸ್ ಆದ್ರೆ ಬದುಕ್ತಾರೆ ಬಹಳ ದಿವಸ, ಇರದಿದ್ರೆ ಕಷ್ಟ, ಬಟ್ ಆಪರೇಷನ್ ನೆಸರಿ ಅಂತ ಡಾಕ್ಟರ್ ಹೇಳಿರ್ತಾರ. ಪಾಡಿಗ ಅವ್ರ ಮಗ ಅವ್ರ ಈ ಕರ್ನಾಟಕ ಯೂನಿವರ್ಸಿಟಿ ಒಂದು ಡಿಪಾರ್ಟ್ಮೆಂಟ್ ಹೆಡ್ ಅವ್ರು. ಇವ್ರು ಕಸ್ತೂರಿ ಸಂಪಾದಕರಿದ್ರು, PV ಆಚಾರ್ಯರು.
ಆ ಟೇಬಲ್ ಮೇಲೆ ಹಾಕಿದಾಗ ನೀವು ಪ್ರಾರ್ಥನೆ ಮಾಡ್ರಿ ಅಂತಂದ್ರು. ಅವಶ್ಯ ಇಲ್ಲ ನನಗೆ. ಅಂದ್ರೆ ಆ ರೀತಿಯ ಗಟ್ಟಿದ್ದು ಜನ ಅದ, ಅದು ನಿಜವಾದ ಗಟ್ಟಿ. ಆಪರೇಷನ್ ಟೇಬಲ್ ಮೇಲೆ ಡಾಕ್ಟರ್ ಹಾಕಿದಾಗ ನಿಮಗೆ ಪ್ರಾರ್ಥನೆ ಮಾಡಂದ್ರೆ ನನಗೆ ಅದರಲ್ಲಿ ನಂಬಿಕೆ ಗಟ್ಟಿ ಹಂಗಿಲ್ಲ ಅಂತ ಆಗಿದ್ರೆ ನೀವು ನಿಜವಾಗಿಯೂ ಗಟ್ಟಿದ್ದೀರಿ ಅಂತ. ಆ ಮನಸ್ಥಿತಿ ದಿನಕ್ಕೆ ದಿನ ಬರಾಕತ್ತದ. ಯಾವಾಗ ನಾವು ದೇವಸ್ಥಾನ, ನನಗೆ ಬಹಳ ನಂಬ್ತಿದ್ದೆ ನಾವು ನಂಬ್ತಿದ್ದೆವು, ದೇವ್ರದ್ದು ಇದನ್ನ ಮಾಡ್ತೀವಿ. ನಾವೇನು ಒಮ್ಮಿಗೆ ಇದೇ ವಿಚಾರಕ್ಕೆ ಬಂದೀನಿ ಅಂತಲ್ಲ, ಎಲ್ಲರ ಜೋಡಿ ನಾವು ಇದ್ದೇ ಇದ್ವಿ, ಎಲ್ಲರ ದೇವ್ರಿಗೆ ಹೋಗ್ತಿದ್ರು. ನನಗೆ ಸ್ವಲ್ಪ ಕಮ್ಯುನಿಸ್ಟ್ ಫ್ರೆಂಡ್ಸು ಬಹಳ, ಅವರಿಂದಾಗಿ ನಾನು ನನ್ನನ್ನು ಇದು ಸುಮ್ಮನೆ ತಪ್ಪು ಹೊಂಟಿವಲ್ಲ ನಾವು, ನನಗೆ ಮನವರಿಕೆ ಆದ ಮೇಲೆ ಬಿಟ್ಟಿದ್ದೆ. ಅವ್ರು ಹೇಳ್ಯಾರಂತ ಏನು ಬಿಟ್ಟಿಲ್ಲ. ಮತ್ತೆ ನೀವು ಹೊಂಟು ಕೂಡಲೇ ಅದು ಮನವರಿಕೆ ಆಗೇ ಬಿಡ್ತದ. ಯಾಕಂದ್ರೆ ಸತ್ಯ ಬೇಗನೆ ಮನವರಿಕೆ ಆಗತ್ತದ. ಅವ್ರು ಹೇಳಿದ ಸತ್ಯ ಇತ್ತು ಅಂದ್ರೆ, ಅವ್ರು ಹೇಳಿದ, ನಾನು ಒಂದು ವಿಡಿಯೋ ಮಾಡಿ ಬಿಟ್ಟಿದ್ದೆ, ಸಾಯಿಬಾಬಾನ್ ಪವಾಡ ಸುಮ್ಮನೆ ಅಂತ. ಸಾಯಿಬಾಬಾ ಪವಾಡ ಮಾಡ್ತೀನಿ, ಶೂನ್ಯದಿಂದ ಏನನ್ನು ಸೃಷ್ಟಿ ಮಾಡುವುದು ಸಾಧ್ಯ ಇಲ್ಲ ಅಂತ ಸೈನ್ಸ್ ಓದಿವು ನಾವು. ಬರೀ SSLC ತನಕ ಸೈನ್ಸ್ ಓದಿದ್ರೆ ಸಾಕು. ಅವು ಮಾಡ್ತಿದ್ರು, ಅದನ್ನ ನಾವು ನಂಬ್ತಿದ್ವಿ ಅಂದ್ರೆ ಹೆಂಗೆ? ಸಾಯಿಬಾಬಾ ಇಲ್ಲೇ ಜಮಖಂಡಿಗೆ ಬಂದಿದ್ರಿ, ನಮ್ ದೋಸ್ತ ಒಬ್ಬ ಕೈ ಹಿಡ್ಕೊಂಡು ಅಡ್ಡಾಡಿ ನಾವು ಸಾಯಿಬಾಬನ ಕೈ ಹಿಡ್ಕೊಂಡು ಹೇಳ್ತಿದ್ದವ. ಹೇಳಿದ್ಮೇಲೆ ಇಲ್ರಿ, ಅವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ. ಈ ಫ್ರಾಡ್ಸ್ ಎಲ್ಲರೂ ತಮ್ಮ ಜೊತೆಗೆ ಒಂದು ಒಳ್ಳೆ ಕೆಲಸ ಇಟ್ಕೊತಾರೆ. ಎಲ್ಲ ಫ್ರಾಡ್ಸ್ ಸಾಮಾಜಿಕ ಮುಖವನ್ನು ಬೇಕಾಗ್ತಿದೆ ಮನುಷ್ಯಗೆ, ಅನಿವಾರ್ಯ ಅದ. ಈಗ ನಾವು ಎಷ್ಟೇ ಜಿಪ್ಕೊಂಡ್ರಿ ಇಲ್ಲಿ ದಾನ ಮಾಡಕತ್ತೀವಿ, ಅದು ಒಳ ಅರ್ಜಿ. ಅದು ಸಮಾಜಕ್ಕೂ ಕೊಡಬೇಕು ಅನ್ನೋದು ಪ್ರತಿಯೊಬ್ಬನ ಒಳ ಅರ್ಜಿ. ಅದು ನಾವು ದೇವರಿಗೆ ಅಟ್ ಏನಾರ ಕೊಡ್ಬೇಕ್ರಿ, ಬಡವರಿಗೆ ಏನಾರ ಸಹಾಯ ಮಾಡ್ಬೇಕ್ರಿ ಅನ್ನೋದು, ಹೆಂಗ ಆಸ್ತಿ ಮಾಡಬೇಕು ಅನ್ನೋ ಒಳ ಅರ್ಜಿ ನಮಗಿರ್ತದೆ, ಪ್ರತಿಯೊಬ್ಬಗಿರ್ತದೆ. ನಾವು ದುಡ್ಡು ಮಾಡಬೇಕು, ಸಂಪಾದನೆ ಮಾಡಬೇಕು ಅಂತ. ಅದರೊಂದಿಗೆ ಸಮಾಜಕ್ಕೂ ಮಾಡಬೇಕು ಅನ್ನೋ ಒಂದು ಒತ್ತಡ ನಮಗೆ ಎಲ್ಲರಿಗೂ ಇದ್ದೇ ಇರ್ತದೆ. ಅದು ಮಾಡ್ತಾನೆ ಇರ್ತದೆ. ತಮ್ಮ ಮಟ್ಟದೊಳಗೆ ತಮಗೆ ಬೇಕಾದ ರೀತಿಯೊಳಗೆ ಮಾಡ್ತಿರ್ತಾರ. ಇವರು ಅದನ್ನು ಒಂದು ಶೋ ಮಾಡಬೇಕಾಗಿರ್ತದೆ. ನಾವು ಒಮ್ಮೆ ಸಾಯಿಬಾಬಾನ ಕಡೆನೂ ಹೋಗಿದ್ದೇವೆ ಸರ್, ಅಲ್ಲಿ ಬೆಂಗಳೂರಲ್ಲಿ ಪುಟ್ಪುರ್ತಿಗೆ. ಅದರ ಅನುಭವ ಹೇಳ್ತೇನೆ ನಿಮಗೆ, ನಾನು ತೆಗ್ಗಳ್ಳಿ ಅಂತ ಒಂದು ಫ್ರೆಂಡ್ ಇದ್ದ, ಅವನಿಗೂ ಇಂಥದ್ದು ಬಾಳ್ಬೇಕಾಗಿತ್ತು. ನನಗಿಂತಲೂ ಮೊದಲ ಈ ವೈಚಾರಿಕದೊಳಗಿದ್ದವ. ಇಬ್ರು ಕೂಡ ಹೋದ್ವಿ. ಹೋದ ಕೂಡಲೇ ನಮ್ಮನ್ನ ಮೊದಲು ಒಂದು ಸಾಲಿನ್ಯಾಗ ಕುಡಿಸಿದ್ರು. ಸಾಯಿಬಾಬಾ ಇದ್ರಾಗ ಕುಡಿಸಿ ಮತ್ತೆ ತಗೊಂಡು ಮತ್ತೊಂದು ಕಡೆ ಮತ್ತೆ ನಮಗೆ ನೋಡ್ಕೊಂಡು ನಮ್ಮ ನಂಬರ್ ಇರ್ತಿತ್ತು, ಇಲ್ಲಿ ಕುಡಿಸಿದ್ರು. ನಾವು ಹೋಗಿ ಅವರು ನಮಗೆ ಒಂದು ಬೇರೆ ನಂಬರ್ ಬರುವಂತ ಕುಡಿಸಿದ್ರು. 2ನೇ ಸರಿ ಕುಡಿಸಿದ್ರು. ಅಲ್ಲೆಲ್ಲ ಸಿವಿಲಿಯನ್ಸ್ ಇದನ್ನ ಉಟ್ಕೊಂಡನೆ ಸೇವಕರ ರೂಪದೊಳಗನೆ ಇವರು ಬಾಡಿ ಗಾರ್ಡ್ಸ್ ಅವರೆಲ್ಲ ಕಡೆ. ಅವಾಗ ಇದಾಕತಿ ಅಂತ ಬಹಳ ಇದು ಸುದ್ದಿ ಇದ್ದಿತ್ತು, ಏನೋ ಪ್ರಳಯ ಆಕತಿ ದೇಶ ಮುಗ್ದು. ಒಬ್ಬ ಎದ್ದು ದೂರಿಂದ ನಿಂತ್ಕೊಂಡು ಪ್ರಳಯ ಆಕತಿ ಅಂತ ಕೇಳ್ಬಿಟ್ಟ. ಈ ಬಂದ ಮಂದಿ ಗುಂಪಿನೊಳಗರಿ ಕೇಳಿದ ಕೂಡಲೇ ಅವ್ರು ಓಡಿದವ್ರು ಬಂದವ್ರು ಮುಕ್ರಿದ್ರು. ಸುತ್ತ ಕೂಡ ಅವ ಅಲ್ಲಿಂದ ಸಾಯಿಬಾಬಾ ಲೀವ್ ಹಿಮ್ ಅಂತ ಅವರು ಅಲ್ಲಿಂದ ಅಲ್ಲಿ ಹೋಗಿದ್ದೇವೆ. ಇರ್ತದ ಲೆಫ್ಟ್, ಇದನ್ನ ಒಟ್ಟ ರೈಟ್ ಟು ಲೆಫ್ಟ್ ಅನ್ನೋದು ಬೇಡ ಸರ. ಒಂದೇ ಮಿನಿಸ್ಟರ್ ಅಶೋಕ್ ಇಲ್ಲೇ ಅದೀವಿ, ಬರ್ಲ? ಬರ್ರಿ, ನೀವು ಇಲ್ಲದ ಕೊರತೆ ಡಾಕ್ಟರ್ ಹೇಳಾಕತ್ತಾರ. ಬರ್ರಿ, ದಯವಿಟ್ಟು ಬರ್ರಿ. ಏನು ಕಮ್ಯುನಿಸ್ಟ್ ಸಿದ್ಧಾಂತ ಹೇಳ್ತಾ ಇಲ್ಲ ನಾವು, ಸೈನ್ಸ್ ಅಷ್ಟೇ ಹೇಳಾಗ. ಕಮ್ಯುನಿಸ್ಟ್ ರಾಜಕೀಯ ನಡೆ ನೀವು ಒಪ್ಪೋದು ಬಿಡೋದು ಬೇರೆ. ಅದು ಕಮ್ಯುನಿಸ್ಟ್ ಪಕ್ಷದ್ದು, ಕಾಂಗ್ರೆಸ್ ಪಕ್ಷದ್ದು, ಬಿಜೆಪಿದು ಅವರವರದ್ದು ಒಂದು ರಾಜಕೀಯ ಸಿದ್ಧಾಂತಗಳವು. ಬಟ್ ಈ ವೈಜ್ಞಾನಿಕ ಸಿದ್ಧಾಂತ ನಾನು ಬೇರೆ ಹೇಳ್ತಾ ಇದ್ದೆ. ಕಮ್ಯುನಿಸ್ಟರು ಅವರು ಹೆಚ್ಚು ಸೈಂಟಿಫಿಕ್ ಆಲೋಚನೆಗೆ ಬಂದಿದ್ದಾರೆ, ಅಥವಾ ಅವರು ಈ ವಿಚಾರದಾಗ ಅದಾರವರು. ಕಮ್ಯುನಿಸ್ಟ್ ಪಕ್ಷದಾಗ ಹೆಚ್ಚು ಕಾರ್ಯಕರ್ತರು ವೈಜ್ಞಾನಿಕ ವಿಚಾರಗಳು ಸ್ವಲ್ಪ ಜಾಸ್ತಿ ಅದಾವ ಆ ಪಕ್ಷದವರು. ಹೊರತಾಗಿ ಅವ್ರು ಕಮ್ಯುನಿಸ್ಟರು ಅನ್ನೋ ಸಲುವಾಗಿ ಅವರಲ್ಲಿ ನಂಬಿಕೆ ಇಲ್ಲ ಅಂತ ಅದರ ನಂಬುವವರು ಇದ್ರು ಇರಬಹುದು. ಜನರಲಿ ಅದು ಪಕ್ಷದ ಸಿದ್ಧಾಂತ ಅಲ್ಲ. ಅದು
ಇಲ್ಲ ಸಮಾಜಕ್ಕೆ ನೋಡ್ರಿ, ನೀವು ಪರ್ಫೆಕ್ಟ್ ಸೈಂಟಿಫಿಕ್ ಸೊಲ್ಯೂಷನ್ ಶುರು ಆದ್ರೆ ಇದು ಬೇಕು ಅನ್ಸೋದಿಲ್ಲ. ಇಂಪರ್ಫೆಕ್ಟ್ ಇರುವುದರಿಂದ ಹಂಗಾಗತೈತಿ. ನಮ್ಮ ಮನಸ್ಸು ಗೊಂದಲ ಇರುವುದರಿಂದ ಹಂಗಾಗತ್ತೆ. ನಿಮ್ಗೆ ಒಮ್ಮೆ ಕ್ಲಾರಿಟಿ ಬಂತು, ನನಗೆ ಯಾವ ಕಾಲಕ್ಕೂ ಆಗುದಿಲ್ಲ. ಕ್ಲಾರಿಟಿ ಇಲ್ಲದಕ್ಕೆ ಅದು ದೃಢತೆ ಬರ್ಬೇಕಾದ್ರೆ ಬಹಳ ದಿವಸ ಹೋಗ್ಬೇಕಾಗ್ತದೆ. ನೀವು ಇದರಿಂದ ಹೊರಗೆ ಬರ್ಬೇಕಲ್ಲ. ತಲಾಂತರದಿಂದ ಬಂದೀವಿ ಅದು ಸುಳ್ಳು ಅನ್ನೋದು ಖಾತ್ರಿ 100% ಖಾತ್ರಿ ರೀ. ಅವ್ನು ಓಶೋ ಬಹಳ ಸ್ಪಷ್ಟವಾಗಿ ಹೇಳ್ತಾನ, ಇದು ಏನು ಒಂದು ಸೃಷ್ಟಿ ಮಾಡಿಬಿಟ್ರು ಎಲ್ಲರೂ ಹೊತ್ಕೊಂಡು ಅಡ್ಡಾಡಕತ್ತಾರ ಅಂತ ಹೇಳ್ತಾನೆ. ಅಲ್ಲಿ ಮಂದಿಗೆ ಸುಳ್ಳು ಹೇಳಿದ್ರೆ ಸಾಕ್ರಿ. ಸುಳ್ಳನ್ನು ಬಹಳ ಈಗ ಮೋದಿ ಹೇಳಿದ್ರೆ ಎಲ್ಲರೂ ನಂಬಿಡ್ತಾರೆ, ತಿಳಿತಾ? ಸಿದ್ದರಾಮಯ್ಯ ಹೇಳಿದ್ರೆ ಎಲ್ಲರೂ ನಂಬಿಡ್ತಾರೆ. ಸಿದ್ದರಾಮಯ್ಯ ಹೇಳಿದ ಸುಳ್ಳು ಇರ್ಬೇಕು ಅಂತ ನಾವು ಆಲೋಚನೆ ಮಾಡೋದಿಲ್ಲ. ಇನ್ನೊಂದು ನೋಡಿದೆ ನಾನು, ಹಂಗೆ ಇನ್ನೊಂದು ಹೇಳ್ಬೇಕು ಅನಿಸ್ತದೆ ನಿಮ್ಗ. ಮನೆ ಸಿದ್ದರಾಮಯ್ಯ ಇಲ್ಲಿ ಬಂಡಿಗಣಿ ಮಠಕ್ಕೆ ಬಂದಿದ್ದ, ಎಲ್ಲ ಸ್ವಾಮಿಗಳನ್ನ ಕರೆದಿದ್ರು. ಒಬ್ಬ ಸ್ವಾಮಿಗಳಿಗೆ ಅವ ನಮಸ್ಕಾರ ಮಾಡಲಿಲ್ಲ. ಒಬ್ಬ ಸ್ವಾಮಿಗೆ ಇದೇ ನಮಸ್ಕಾರ ಮಾಡಿದ. ನಾವೊಂದು ವಿಡಿಯೋ ಮಾಡಿ ಹಾಕಿದ್ದೆ. ಬೈ ಚಾನ್ಸ್ ಯಡಿಯೂರಪ್ಪ ಬಂದಿದ್ರೆ ಸಾಷ್ಟಾಂಗ ಹಾಕಿಬಿಡ್ತಿದ್ರು, ಉಳಿದವರೆಲ್ಲರೂ ಸಾಷ್ಟಾಂಗ ಹಾಕಿದ್ರು. ಈ ನಾಯಕನಾದವನು ಬಹಳ ಮುಖ್ಯವಾದದ್ದು. ನೀವೊಂದು ಸಂಸ್ಥೆ ಒಳಗಿದ್ದಾಗ, ನೀವು ಒಂದು ಸ್ಕೂಲ್ ಒಳಗಿದ್ದಾಗ, ಸರ್ಕಾರದಾಗಿದ್ದಾಗ ಒಬ್ಬ ಶಾಸಕ ದಿಟ್ಟವಾಗಿ ನಡ್ಕೊಳಕೈತಿ ಅಂದ್ರೆ ಜನನು ಅದಕ್ಕೆ ಬೆಂಬಲಕ್ಕೆ ನಿಂದಿರ್ತಾರೆ. ಅದಕ್ಕೆ ನಾಯಕತ್ವದ ಬೆಂಬಲನೂ ಸ್ವಲ್ಪ ಬೇಕಾಗ್ತಿದೆ. ಪಾಪ ಇನಿಷಿಯಲಿ ನೀವೊಂದು ಸಂಸ್ಥೆ ನಡೆಸಿದ್ರಿ, ನಿಮ್ದು ವೈಜ್ಞಾನಿಕ ಮನೋಭಾವ ಇತ್ತು ಅಂದ್ರೆ ಇಡೀ ಸ್ಕೂಲ್ ಟೀಚರ್ಸ್ ವೈಜ್ಞಾನಿಕ ಮನೋಭಾವ. ನಾಯಕನ ನಡೆನೂ ಬಹಳ ಇಂಪಾರ್ಟೆಂಟ್. ನಾಯಕನ ಹೋಗಿ ಸಾಷ್ಟಾಂಗ ಹಾಕಾಕತ್ತಿದಂದ್ರೆ ಈ ಉಳಿದವರು ಉರುಳ್ಕೊತ ಹೋಗ್ತಾರೆ. ಯಾಕಂದ್ರೆ ನಾಯಕಗೂ ಖುಷಿ ಪಡಿಸ್ಬೇಕಾಗಿರ್ತದ. ಅವ್ರು ಡಬಲ್ ಮಾಡಕತ್ತಾರೆ. ಅದಕ್ಕೆ ಇದು ಬಹಳ ಸೂಕ್ಷ್ಮವಾದ ವಿಷಯ. ಬಟ್ ಕನಿಷ್ಠ ನಮ್ಮ ಒಂದಿಷ್ಟು ಚಿಂತನೆ ಸುಮಾರ ಆಗಲಿ. ಮತ್ತೆ ಎಲ್ಲಾ ದೊಡ್ಡ ದೊಡ್ಡ ನಾಯಕರಿಗೆ ಹಂಗ ವಿಚಾರ ಇದ್ರೆ, ಈಗ ಯಾರು ಸಾವರ್ಕರ್ ಇದ್ರಲ್ಲ, ಸಾವರ್ಕರ್ ಬಹಳ ವೈಜ್ಞಾನಿಕವಾಗಿದೆ. ಸಾವರ್ಕರ್ ಹಿಂದೂವಾದಿ ಇದ್ರು ಅವರು ತಮ್ಮ ಮಗನ ಮುಂಜಾವೆ ಮಾಡಲಿ, ಏನ್ ತೀರ್ಕೊಳ್ಳದಾಗ ಯಾವ ಬ್ರಾಹ್ಮಣ ಆಚರಣೆಗಳನ್ನು ಮಾಡಲಿ. ಅವರೊಂದು ಸ್ವತಃ ಒಂದು ಗುಡಿ ಕಟ್ಟಾರ. ಅವರು ಅದ್ರ ಹೆಸರು ಇಮಿಡಿಯೇಟ್ ಹೇಳಕ್ ಬರೋಲ್ಲ. ಪತಿತ ಪಾವನ ಮಂದಿರ ಕಟ್ಟಿದ್ದಾರೆ. ಎಲ್ಲರಿಗೂ ಮುಕ್ತ ಆಗಲಿ ಅನ್ನೋ ದೃಷ್ಟಿಯಿಂದ ಕಟ್ಟಿ ಅಲ್ಲಿ ಬೇರೆ ಬೇರೆ ಜಾತಿಯವರನ್ನ ಪೂಜೆಗೆ ಇಟ್ಟಿದ್ದಾರೆ. ಅಲ್ಲಿ ಸಾಮೂಹಿಕ ಊಟದಿಟ್ಟಿದ್ದಾರೆ. ಬಹಳ ಪ್ರೋಗ್ರೆಸಿವ್ ಇದ್ರು ಅವರು. ಗಾಂಧಿ ಕೂಡ ಹಂಗ ಇದ್ರು. ಇವರು ಏನು ದೇಶದ ನಾಯಕರಂತ ಆಗಿ ಹೋಗಿದ್ದಾರೆ. ಅವ್ರು ನೆಹರು ಆಗಿದ್ರಿ. ನೆಹರು ಭಾರತದ ಪ್ರಧಾನಿಯಾಗಿರುವವರೆಗೆ ಯಾವುದು ಮಂದಿರಕ್ಕೆ ಹೋಗಲಿಲ್ಲ. ಭಾರತದ ಧ್ವಜವನ್ನು ಬಿಟ್ಟು ಬೇರೆ ಧ್ವಜವನ್ನು ಹಿಡಿಯಲಿ. ವಿಶ್ಲೇಷಣೆ ಏನಾದರೂ ಮಾಡಿ, ಇವು ಎರಡೇ ನನಗೆ, ನನ್ನ ದೇಶ, ನನ್ನ ಧ್ವಜ. ಇದಕ್ಕಿಂತ ದೊಡ್ಡ ಮಂದಿರ ಯಾವುದದ? ಅವ್ರ ಸಿದ್ಧಾಂತ, ಅವ್ರು ನಡ್ಕೊಂಡ ರೀತಿ ಆಶ್ಚರ್ಯ ಅನಿಸ್ತದ ನನಗೆ. ಇವರು ಬಿಜೆಪಿ ಮೊದಲನೇ ಅಧ್ಯಕ್ಷ ಇದ್ರದ್ದು ಯಾವ್ದದು ಜನಸಂಘದ್ದು, ಅವ್ರ ಹೆಸರು ಅಲ್ಲ, ಅದಕ್ಕಿಂತ ಪೈಲ ಇವರು ಮಂತ್ರಿನೂ ಆಗಿದ್ರು ಅವ್ರು ನೆಹರು ಸರ್ಕಾರದಾಗ. ಮುಖರ್ಜಿ ಮೊನ್ನೆ ಮೋದಿ ಅವರೊಂದು ದೇವಸ್ಥಾನ ಉದ್ಘಾಟನೆ ಮಾಡಿದ್ರಲ್ಲಿ. ಅದ್ರದ್ದು ಹೆಸರು ನನಗೆ ಇಮಿಡಿಯೇಟ್ ಒಮ್ಮೆ ಹೇಳಕ್ ಬರುವುದಿಲ್ಲ. ಅದಾವ ಹೆಸರು, ದೊಡ್ಡ ಮಂದಿರ ಅದು. ಅಲ್ಲಿ ಹೋಗಿದ್ರು ಅವರು. ಮೊನ್ನೆ ಅದು ಯಾವುದೋ ಒಂದು ಹೆಸರು ಐತಿ ನನ್ನ ಕಡೆ, ಅದು ಬರದಿನ ಕೂಡ ಅದನ್ನ. ಅಲ್ಲಿ ಹೋದಾಗ ಅವರು ದೇವಸ್ಥಾನ ನೋಡಕ್ ಕರ್ಕೊಂಡು ಹೋದ್ರು. ದೇವಸ್ಥಾನ ನೋಡಕ್ ಹೋದ ಕೂಡಲೇ ಬೋರ್ಡ್ ಇತ್ತು ಅಲ್ಲಿ, ಟಿಕೆಟ್ ಪಡೆದು ದೇವರ ನೋಡ್ಬೇಕು. ಅವ್ರು ನಾನು ದೇವರ ನೋಡುದಿಲ್ಲ ಅಂದ್ರೆ. ಇಟ್ ವಾಸ್ ಅಬೌಟ್ 50 years, ಇದು 1950 ಒಳಗಿನ ಮಾತಾಡಕತ್ತೆ. ಶ್ಯಾಮ್ ಮುಖರ್ಜಿನೇ ಇಲ್ಲ, ನಾ ಗುಡಿ ಒಳಗೆ ಹೋಗುದು, ಉಳಿದವ್ರು ಟಿಕೆಟ್ ತೆಗಿಸ್ತೀನಿ, ಬೇಡ ನಾ ನೋಡುದಿಲ್ಲ ಅಂತಂದ್ರು. ಬಂದ್ ಮಾಡ್ಕೊಂಡ್ರು. ಸಂಜೆ ಮಾಡಿ ಪಬ್ಲಿಕ್ ಮೀಟಿಂಗು ಭಾಷಣ ಮಾಡಿದ್ರು. ಆ ಗುಡಿಯವ್ರು ಬಂದ್ರು. ರಾಷ್ಟ್ರೀಯ ಅಧ್ಯಕ್ಷರಿಗೆ ನಾವು ಗುಡಿ ಒಳಗೆ ಬಿಡ್ಲಿಲ್ಲ, ತಪ್ಪು ಮಾಡಿ ಹೋಗಿ, ತಪ್ಪಾತ್ರಿ, ನೀವು ಬರ್ಬೇಕು. ಮುಂದಿನ ಜನ್ಮ ಅನ್ನೋದೊಂದಿದ್ರೆ, ಇಲ್ಲೊಂದು ಮಾತು ಹೇಳಾಕತ್ತೀನಿ, ಪುನರ್ಜನ್ಮದ ಬಗ್ಗೆನೂ ಹೇಳ್ತಾನೆ ಬೇಕಾದ್ರೆ. ನನ್ನ ಅಭಿಪ್ರಾಯ,
ಮುಂದಿನ ಜನ್ಮ ಅನ್ನೋದೊಂದಿದ್ರೆ ಅಲ್ಲಿ ಆವಾಗ ಬರ್ಬೋದು ನಾನು, ಈಗಂತೂ ಬರೋದಿಲ್ಲ. ಅವರ ಹೋಗಲಿಲ್ಲ. ಅಂದ್ರೆ ಅವ್ರ ಎಲ್ಲರದು ನಡೆಗಳು ಕೂಡ ಯಾಕೆ ಇವತ್ತಿಗೂ ನಮಗೆ ಪೂಜ್ಯರಾಗ್ಯಾರ ಅಂದ್ರೆ ಅವರ ನಡೆನೂ ಕೂಡ ಅಷ್ಟು ಸೈಂಟಿಫಿಕ್ ಆಗಿಯೇ ಇದ್ರು. ಅವ್ರಿಗೆ ಸುಮ್ಮನೆ ಹಂಗ ಆ ಕಡೆ ಬಂದ್ರೆ ಆ ಕಡೆ, ಈ ಕಡೆ ಬಂದ್ರೆ ಈ ಕಡೆ ಇರ್ಲಿಲ್ಲ. ನೋಡ್ರಿ, ಗಾಂಧಿ 1934 ಉಡುಪಿಗೆ ಬಂದ್ರು. ಗುಡಿ ಹತ್ತಿರ ಹಾಸಿ ಹೋಗಿದ್ರು ಸರ್. ಇದು ಶ್ರೀಕೃಷ್ಣ ಮಂದಿರ ಹತ್ತಿರನ ಹಾದು ಹೋದ್ರು. ಎಲ್ಲರೂ ಹೇಳಿ ಶ್ರೀಕೃಷ್ಣ ಹೌದಾ, ಭಾಳ ಚಲೋ, ಇದ್ರ ಬಗ್ಗೆ ಹೆಸರು ಕೇಳೀನಿ ಅಂತ ಹೇಳಿ ಅವ್ರ ಗುಡಿ ಒಳಗೆ ಎಲ್ಲರಿಗೂ ಪ್ರವೇಶ ಇಲ್ಲಲ್ಲ, ನಾವು ಹೋಗುದಿಲ್ಲ. ಎಲ್ಲರಿಗೂ ಪ್ರವೇಶ ಇಲ್ಲದ ಮಂದಿರಕ್ಕೆ ಗಾಂಧಿ ಹೋಗ್ತಿರ್ಲಿಲ್ಲ. ಮತ್ತು ಅಂತರ್ಜಾತೀಯ ಮದುವೆಗಳಿಗೆ ಮಾತ್ರ ಗಾಂಧಿ ಹೋಗ್ತಿದ್ರು. ಇದನ್ನು ಕಡಿತನ ಪಾಲಿಸಿದ್ರು. ಯಾವುದೇ ಕಾರಣಕ್ಕೆ ಒಳ ಹೊಂದಾಣಿಕೆ ಇರಲಿಲ್ಲ, ಕಳ್ಳತನದಿಂದ ಮಾಡ್ತಿರ್ಲಿಲ್ಲ. ಅಲ್ಲಿ ಹೋಗಿ ಮುಂದೆ ಪಬ್ಲಿಕ್ ಭಾಷಣದಾಗ ಮಾತಾಡ್ತಾರೆ, ಬಹಳ ಚಂದ ಮಾತಾಡ್ತಾರೆ. ನಿಮ್ಗೆಲ್ಲರಿಗೆ ಗೊತ್ತಿರಲಿ. ನನಗೆ ಶ್ರೀಕೃಷ್ಣ ಮಠದ ಯಾರದು ಶ್ರೀಕೃಷ್ಣ ದರ್ಶನ ಕೊಡ್ತಾನಲ್ಲ ಕನಕಗ ದರ್ಶನ ಕೊಟ್ಟ ರೂಪಕ ಜಗತ್ತಿನ ಅತ್ಯಂತ ದೊಡ್ಡ ರೂಪಕ ಅಂತ ಗಾಂಧಿ ಹೇಳ್ತಾರೆ. ಯಾಕಂದ್ರೆ ಜಾತಿಯ ಗೊಂದಲದೊಳಗ ದೇವರೇ ತಾನೇ ತಿರುಗಿ ಮುಖ ತಿರುವಿ ಭಕ್ತಗ ದರ್ಶನ ನೀಡ್ತಾನಲ್ಲ, ಇದೊಂದು ಒಳ್ಳೆಯ ರೂಪಕ. ಅದೇನು ಪವಾಡ ಅಂತ ಹೇಳೋದಿಲ್ಲ ಅವರು, ಅದು ಪವಾಡ ಅಲ್ಲ, ಕೂಡ ಪವಾಡ ಆಗಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಗಾಂಧಿ ಕೂಡ ಬಹಳ ವೈಜ್ಞಾನಿಕವಾಗಿ ಹೇಳ್ತಾರೆ, ಇದೊಂದು ಒಳ್ಳೆಯ ರೂಪಕ. ಎಷ್ಟು ಚಂದ ರೂಪಕವನ್ನು ಹೇಳಿದಾರೆ ಅಂದ್ರೆ ದೇವರೇ ಮುಖ ತಿರುವಿ ಭಕ್ತನಿಗೆ ದರ್ಶನ ನೀಡುವುದು, ಸಮಸ್ಯೆಯನ್ನು ಪರಿಹರಿಸುವುದು. ಅದೇ ರೀತಿ ನೀವು ಮಾಡಬೇಕು ಅಂತ ಅಲ್ಲಿ ಜನರಿಗೆ ಹೇಳ್ತಾರೆ. ಅವರು ಹೇಳಿದ ಮೇಲೆ ಒಂದು ವರ್ಷದಾಗ ನಿರ್ಣಯ ತಗೋತಾನೆ. ನಿರ್ಣಯ ತಗೊಂಡು ಅದು ಈಗ ಎಲ್ಲರಿಗೆ ಮುಗ್ತದೆ. ಇವು ಇನ್ನ ಈ ನಡೆಗಳ ಬಗ್ಗೆ ಅಂಬೇಡ್ಕರ್ ಹೇಳಿದ್ದನ್ನು ಹೇಳ್ತಂದೆ ಸರ್, ಬಹಳ ಅವಶ್ಯ ಇದೆ ಅಂತ ಅನಿಸ್ತದೆ. ಯಾಕಂದ್ರೆ ಮಾತಾಡಕತ್ತೀರಿ ಅದನ್ನೆಲ್ಲ ಹೇಳಿಬಿಡೋಣ. ಅಂಬೇಡ್ಕರ್ ಬಹಳ ನಿಷ್ಠುರವಾಗಿ ಗಾಂಧಿಗೊಮ್ಮೆ ಹೇಳ್ತಾರೆ. ಅದು ಪುನಃ ಒಪ್ಪಂದ ಟೈಮ್ ಒಳಗೆ ಗಾಂಧಿಗೆ ಏನ್ ಹೇಳ್ತಾರ ಅವರು, ಗಾಂಧಿ ಏನ್ ಹೇಳ್ತಾರ, ಪರಿವರ್ತನೆ ಅನ್ನೋದನ್ನ, ಈ ಅಸ್ಪೃಶ್ಯತೆ ನಿವಾರಣೆಗೆ ಜನರ ಮನ ಪರಿವರ್ತನೆ ಮಾಡ್ಕೋತ ಅಡ್ಡಾಡೋಣ ನಾವು. ಅದು ಆ ಕೆಲಸ ಮಾಡೋಣ, ಅದು ಗಾಂಧಿ ಮಾಡ್ತಿದ್ರು, ಸಿನ್ಸಿಯರ್ಲಿ ಮಾಡ್ತಿದ್ರು. ಅವಾಗ ಅಂಬೇಡ್ಕರ್ ಹೇಳ್ತಾರ, ಬಹಳ ಮಂದಿ ಮಹಾತ್ಮರಾಗಿ ಹೋಗ್ಯಾರಿ, ಈ ಶಬ್ದನ ಬಳಸ್ತಾರ. ಗಾಂಧಿಗೆ ಮಹಾತ್ಮ ಅಂತಿರ್ತಾರೆ ಎಲ್ಲರೂ. ಬಹಳ ಮಂದಿ ಮಹಾತ್ಮರಾಗ್ಯಾರಿ, ಏನು ಉಪಯೋಗ ಆಗಿಲ್ಲ, ಅದರಿಂದ ಬದಲಾವಣೆ ಆಗೋದಿಲ್ಲ. ನೀವು ಉಪದೇಶ ಮಾಡುವುದನ್ನ ಪ್ರೀತಿಯಿಂದ ಕೇಳ್ತಾರ, ವಾಹ್ ಅಂತಾರ, ಆದ್ರೆ ನಡೆಯುವುದಿಲ್ಲ. ಕಾನೂನು ಮತ್ತು ಸಂವಿಧಾನ ಗಟ್ಟಿಯಂಗ ಮುಂಗೈ ಜೋರು ಅದನ್ನು ತರಬೇಕಲ್ಲ ಕಾರ್ಯರೂಪಕ್ಕೆ, ಮಾಡದ ಹೊರತು ಬದಲಾವಣೆ ಆಗುವುದಿಲ್ಲ. ಈಗ ಸಮಾಜದಲ್ಲಿ ಅಸ್ಪೃಶ್ಯತೆ ಕಡಿಮೆಯಾಗಿದ್ದು ಅಂಬೇಡ್ಕರರ ಈ ಸ್ಪಷ್ಟವಾದ ನಿಲುವಿನಿಂದ, ಯಾವ ಪ್ರವಚನದಿಂದ ಯಾವ ಉಪದೇಶದಿಂದ ಆಗೈತಿ ಅಂತಂದ್ರೆ ಒಂದು ಹಣೆ ತಗೊಂಡನೆ ಆಗಿರಬಹುದು, ಅಥವಾ ಮಂದಿಯ ಮನಸ್ಸಿನಲ್ಲಿ ತಿಳುವಳಿಕೆ ಬಂದಿರಬಹುದು. ಆದರೆ ಬದಲಾವಣೆ ಆದದ್ದು ಸಂವಿಧಾನ, ಕಾನೂನು ಮತ್ತು ಅದನ್ನು ಮೀರಿದರೆ ನಮಗೆ ಕುತಿಗುರುಳು ಬರ್ತದ ಅನ್ನೋದು ಗೊತ್ತಾಗಿ ಸರಿಯಾಗಿ ನಡೆದ. ಅದಕ್ಕೆ ಎಲ್ಲ ಪರಿಹಾರ ಕಾನೂನ ಸಂವಿಧಾನವೇ ಪರಿಹಾರ, ಮತ್ತು ಅದರದ್ದು ರಕ್ಷಣೆ ಐತಿ. ಸಾಕು, ಮುಗಿಸೋಣ ಸರ್. ಥ್ಯಾಂಕ್ ಯು. ದೈವ ದೇವರು ಅದು ಕೂಡ ಒಪ್ಪಿಗೆ. ಯಾವ ಕಾನೂನು ಎಲ್ಲಿಲ್ಲ, ಯಾರಿಲ್ಲ, ಚಿಂತನೆ ಶಕ್ತಿ. ಯಾಕಂದ್ರೆ ಸರ್ ಬಾಡಿ ಒಂದು ವಿಶೇಷ ಮಾಡಿದ್ರೆ ಅದರಾಗ ಒಂದೊಂದು ಪಾರ್ಟಿನೂ ಇನ್ನೂ ಅಷ್ಟು ಪಾರ್ಟಿ ಯಾರು ಸರಿ ಮಾಡೋಕ್ಕಾಗಿಲ್ಲ. ಅಂದ್ರೆ ಅವ್ರು ಏನು ಹೆಂಗೆ ಅವ್ರಿಗೆ ಫಂಕ್ಷನ್ ವಂಡರ್ಫುಲ್. Human body function is very wonderful. ಆದ್ರೆ ಈಗ ಏನು ಅಂದ್ರೆ ನಮ್ಮ ಹಿರಿಯರಾಗಲಿ, ನಮ್ಮ ಮಹಾತ್ಮರಾಗಲಿ ಏನು ಕೊಟ್ಟಾಗಿಲ್ಲ. ದೈವ ದೇವರಾಗಿದೆ, ಅದು ಸಮಾಜದಲ್ಲಿ ಲಾರ್ಜ್ ಎಕ್ಸ್ಟೆಂಟ್ ಕಾಪಾಡೈತಿ ಅಂತ ನನಗೆ ಇಲ್ಲ, ಅದು ಎಲ್ಲರದು ಭಾವನೆ ಹೇಳ್ತಾರೆ. ಫಾರ್ ಎಕ್ಸಾಂಪಲ್, ನನಗೆ ಯಾವ ಹೆಲ್ಪ್ಗಳು ಇರಲಿಲ್ಲ, ಹತಾಶೆ ಆಗ್ತದೆ. ದಟ್ ಟೈಮ್ ಏನು ಮಾಡ್ತಾರೆ, ನನಗೆ ಲಾರ್ಡ್ ಎದುರು ನಾನು ಸುರಕ್ಷಣೆ ಮಾಡ್ತಾನೆ ಅಂತ ಒಂದು ನಂಬಿಕೆ ಇತ್ತಂತಂದ್ರೆ ಅದರಿಂದ ನಾನು ಎಸ್ಕೇಪ್ ಆಗ್ಬೋದು. ಅದು ಇರ್ಲಿಲ್ಲ ಅಂತಾರ ಅನೇಕ ಕಾಂಡವನ್ನು ಸಮಾಜದಾಗ. ಮತ್ತು ನನ್ನ ಆತ್ಮವಿಶ್ವಾಸನೂ ಅದರಿಂದ ಆಧಾರ ದೇವರಕ್ಕೆ ನನ್ನ ಭಾವನೆ.
ಬಹಳ ಕರೆಕ್ಟ್ ಪ್ರಶ್ನೆ ಕೇಳಿದ್ರಿ. ಐ ಎಕ್ಸ್ಪೆಕ್ಟೆಡ್ ಇಟ್. ನಾನು ಇದನ್ನ ಹೇಳಿದ್ರೆ ಈ ಕ್ವಶನ್ಸ್ ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಅದು ಏನದ ಅಂದ್ರಿ, ನಿಮ್ಮದು ಪಲಾಯನವಾದಂತಿದೆ. ಈಗ ಹೇಳಿದೆ ನಾನು ಇಲ್ಲ, ದೇವ್ರು ಏನ್ ಮಾಡ್ತಾನ ನೋಡು ನಿಂದ್ರು, ಅವ್ ಪರೀಕ್ಷೆದಾಗ ಪಾಸ್ ಮಾಡ್ಬೋದು, ಅಥವಾ ಜಡ್ ಬಂದಿರ್ತದ ಅವ್ ಏನಾರ ಮಾಡ್ತಾನೆ ನೋಡ್ಬೋದು ಅಂತ. ಆದರೆ ನಾವು ವೈಜ್ಞಾನಿಕ ಏನ್ ಹೇಳ್ತದಂದ್ರೆ, ಅದಕ್ಕೆ ಪರಿಹಾರಕ್ಕನೇ ಯು ಸ್ಟಾರ್ಟ್ ಎಫರ್ಟ್ಸ್. ಈ ಸುಮ್ಮನೆ ದೇವ್ರು ಏನಾರ ಮಾಡ್ತಾನ ಅನ್ನೋದು ಇದು ಎಸ್ಕೇಪಿಂಗ್, ಅಥವಾ ಒಂದು ಶೆಲ್ಟರ್ ತಗೊಂಡು ಆತ್ ಬಿಡಪ್ಪ ಹೆಂಗದಂಗ ಆಗ್ಲಿ ನೋಡೋಣ ಅಂತ ಹೇಳಿ. ಈಕಿರಿ ಸಿನಿಮಾ ನಟಿ ಶಿಲ್ಪಾ ಶೆಟ್ಟಿ ಬಾಗಲಕೋಟಿಗೆ ಅವ್ರ ಅಪ್ಪನ ಕರ್ಕೊಂಡ್ ಬಂದಿದ್ದ. ಅಲ್ಲಿ ಒಬ್ಬ ಆಪರೇಷನ್ ಮಾಡ್ತಿದ್ದವ, ಇವ ಅಸ್ಲಂ ಬಾಬಾ ಅಂತ ಹೇಳಿ. ನಾವು ಶಿಲ್ಪಾ ಶೆಟ್ಟಿ ಬದಾಳ ಅಂದ್ಕೊಳ್ಳಿ ಬಹಳ ಇದಾಯ್ತು ನಮಗೂ. ನಾನು ಹೋಗಿದ್ದೆ ಅವತ್ತು, ಅಲ್ಲಿ ಲಂಕೇಶ್ ಮಾಡುವಾಗ ಸ್ವಲ್ಪ ಎಲ್ಲ ಕಡೆ ಹೇಳ್ತಿದ್ವಿ. ಹೋಗಿ ಹೆಂಗ್ರಿ ಮೇಡಮ್ ನೀವು, ಹೌ ಯು ಹ್ಯಾವ್ ಬ್ರಾಟ್ ಯುವರ್ ಫಾದರ್ ಹಿಯರ್ ಅಂತ ಹೇಳಿದ್ದು. ನಾನು ನಂಬ್ಕೊಂಬಂದಿನಿ, ದಯವಿಟ್ಟು ತಿಳ್ಕೊಬೇಡಿ ಅಂದೈತಿ. ನಾನು ನಂಬ್ಕೊಂಡು ಮೂರ್ಖಾಗಿ ಬಂದಿನಿ ತಿಳ್ಕೊಬೇಡ, ಎಲ್ಲಾ ಡಾಕ್ಟರ್ ಕರ್ಕೊಂಡು ಹೋಗಂತ ಇನ್ ಕೆಲಸ ಆಗುತ್ತಂದ್ರು, ನೋಡಿ ಹೋಗೋದು ಬಂದಿನಿ. ಅಲ್ಲ ಹಿಂಗಿದ್ರು ಇರ್ಬಹುದು. ಒಂದು ನಂದೊಂದು ಪ್ರಶ್ನೆ ಇದೆ ಹೇಳ್ರಿ ಸರ್ಗೆ. ಈಗ ಏನಂದ್ರೆ ಈ ಸಂವಿಧಾನ ಇರ್ಬೋದ್ರಿ, ಈ ವೈಜ್ಞಾನಿಕ ದೃಷ್ಟಿಕೋನ ಇರ್ಬೋದು, ಇದೆಲ್ಲ ಆಧುನಿಕ ಜಗತ್ತ ನಿರ್ಮಾಣ ಅಂತ ನಾವೇನಂತೀವಿ 18ನೇ ಶತಮಾನದ ನಂತರ 19, 20, 21ನೇ ಶತಮಾನದೊಳಗೆ ಈ ನಾಗರಿಕತೆ ಜೊತೆ ಈ ಇದೇನ ಒಂದು ಬೆಳವಣಿಗೆ ಆತಲ್ಲ ಈಗ ಬಂದತ್ತೆ. ಆದ್ರೆ ಈಗ ಏನ 5,000 ವರ್ಷ ಇರ್ಬೋದು, 2,000 ವರ್ಷ ಇರ್ಬೋದು, ಅಥವಾ 18ನೇ ಶತಮಾನದಕ್ಕಿಂತ ಹಿಂದಿನ ಒಂದು ಏನ ಬದುಕಿತ್ತು. ಅವಾಗ ಏನಿತ್ತಂದ್ರೆ ಮನುಷ್ಯ ಏನಂದ್ರೆ ಹುಟ್ಟುವಾಗ ಅಂಕ್ರ ಮನುಷ್ಯ ಇವನು ಒಂದು ಪ್ರಾಣಿ ರೂಪದೊಳಗ ಪ್ರಾಣಿಯಾಗಿನ ಹುಡ್ತಾನ. ಆದ್ರೆ ಮನುಷ್ಯ ಬೆಳೆದಂಗ ಇವ ಮನುಷ್ಯ ಆಗ್ಬೇಕಾಗತ್ತೆ. ಹೌದು, ಆ ಮನುಷ್ಯ ಆಗ್ಬೇಕು ಅಂತಂದ್ರೆ ಅವಾಗ ಏನಾಗಿತ್ತಂದ್ರೆ ಈ ವ್ಯವಸ್ಥೆ ಇದ್ದಿದ್ದಿಲ್ರಿ. ಇವತ್ತಿನ ಆಧುನಿಕವಾಗಿ ಏನ ಒಂದಿದೆ, ಈ ವ್ಯವಸ್ಥೆ ಇರಲಿಲ್ಲ. ಅವಾಗ ಧರ್ಮದ ಒಂದು ಚೌಕಟ್ಟುಗಳು, ಆಚರಣೆಗಳು, ಸಂಪ್ರದಾಯಗಳು, ಅವರು ಏನೈತಂದ್ರೆ ಈ ಒಂದು ಚೌಕಟ್ಟುಗಳನ್ನು ಹಾಕಿ, ಆಮೇಲೆ ಹಿಂದೆ ನಮ್ಮ ಭಾರತೀಯ ಸಂಸ್ಕೃತಿ ಇರ್ಬೋದು, ಜಗತ್ತಿನ ಬೇರೆ ಬೇರೆ ಇದ್ರೊಳಗೆ ಅವ್ರವ್ರ ಒಂದು ಸಂಸ್ಕೃತಿ ಏನು ರೂಪುಗೊಂಡೈತಿ, ಅದನ್ನ ಮನುಷ್ಯನ ಒಮ್ಮ ಏನೈತಲ್ಲ ಮನುಷ್ಯ ಆಗ್ಬೇಕು ಅನ್ನುವಂತ ಒಂದು ಚೌಕಟ್ಟಿನೊಳಗೆ ಇವೆಲ್ಲ ಬಂದಿರು. ಸಂಪ್ರದಾಯಗಳು, ಧರ್ಮಗಳು, ಆಮೇಲೆ ಆಚರಣೆಗಳು, ಸ್ವಾಮಿಗಳು, ಮಠಗಳು, ಎಲ್ಲ ಬಂದಿರು, ಗುಡಿಗಳು. ಹೌದು, ಈಗ ನಾವು ಇವತ್ತು ಶಿಕ್ಷಣ ಪಡೆದಿರ್ಬೋದು, ವೈಜ್ಞಾನಿಕ ದೃಷ್ಟಿಕೋನ ಬಂದಿರ್ಬೋದು, ಆದ್ರೆ ಮನುಷ್ಯಾಗ ಏನೈತಂದ್ರೆ ಇವತ್ತು ಎಷ್ಟೋ ಸರಿ ನಾವು ಒಂದು ವಿವೇಕ ಅನ್ನುವಂಥದ್ದು ಒಂದೈತ್ರಿ, ಆಮೇಲೆ ಇನ್ನೊಂದು ಏನೈತಂದ್ರೆ ವಿಕೃತಿ, ಆಮೇಲೆ ಇನ್ನೊಂದು ರೂಪ, ಇದು ಇರ್ಬೋದು. ಇದು ದ್ವಂದ್ವ ಅನ್ನುವಂಥದ್ದು ಏನೈತಂದ್ರೆ ಚಾರ್ವಾಕ್ ಸಿದ್ಧಾಂತ ಹಿಂದೂ ಇತ್ತು, ಹಿಂದೂ ಋಷಿಮುನಿಗಳ ಚಾರ್ವಾಕ್ ಸಿದ್ಧಾಂತ ಇತ್ತು. ಈಗ ಅದ್ರ ಅವಶ್ಯಕತೆ ಅಷ್ಟು ಇರ್ಲಾರ್ದೆ ಇರ್ಬೋದು. ಆದ್ರೆ ಒಬ್ಬ ವಿವೇಕ ಪೂರ್ಣವಾಗಿರ್ತಕ್ಕಂಥ ಮನುಷ್ಯ ನಿರ್ಮಾಣ ಆಗ್ಬೇಕಾದ್ರೆ ಏನ್ರಿ ಬರೇ ವೈಜ್ಞಾನಿಕ ಮನೋಭಾವ ಮತ್ತು ವೈಚಾರಿಕತೆಯಿಂದ ಅಷ್ಟೇ ಸಾಧ್ಯಿಲ್ಲ. ಅದಕ್ಕೆ ಏನೈತಂದ್ರೆ ನಮ್ಗೆ ಈ ಧಾರ್ಮಿಕ ಇದು ಬೇಕು. ಧಾರ್ಮಿಕ ಮತ್ತು ಆಚರಣೆಗಳು ಇವೇನದಾವಲ್ರಿ, ಅವು ಕೂಡ ಪಾತ್ರ ಐತಿ ಅಂತಕ್ಕಂಥದ್ದು. ಅಂದ್ರೆ ಇದು ಸ್ಕ್ರಿಪ್ಚರ್ಸ್ ಅಂತಾರಲ್ಲ, ಅಂದ್ರೆ ಒಂದು ನೈತಿಕ ನೆಲೆಗಟ್ಟು ಮನುಷ್ಯನಿಗೆ ಮತ್ತು ಸಮಾಜಕ್ಕೆ ಒಂದು ಬೇಕಾಕೈತಲ್ಲ, ಅದನ್ನ ಅವುಗಳ ಕೊಡುಗೆನೂ ಕೂಡ ಐತಿ ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದಕ್ಕೆ ಇಲ್ಲ, ಅದೇನ ಕಾರಂತರ ಇಲ್ಲ ಒಂದು ಮಗ್ಗಲ ಐತಿ. ಇದು ಕಾರಂತರು ಬಹಳ ಚಂದ ಹೇಳ್ತಿದ್ರು. ಶಿವರಾಮ್ ಕಾರಂತರು ಬಂದು ಮನುಷ್ಯಗ ಬರೀ ಅವಾಗ ವಿಚಾರ ಅಷ್ಟಲ್ದ ಊಹೆ ಮಾಡ್ತಾನವ. ಊಹೆ ಇದೆ ನಮಗ್, ತರ್ಕ ಅಂದ್ರೆ ಇದು ಹಿಂಗಿರ್ಬಹುದು ಅನ್ನೋ ತರ್ಕದ ಅಲ್ಲ. ಆ ಕಾಲಘಟ್ಟದೊಳಗ ನೀವು 100 ವರ್ಷ 1000 ವರ್ಷ ಅನೇಕ ವರ್ಷಗಳ ಹಿಂದೆ ತರ್ಕ ಮಾಡುವಾಗ ಇದನ್ನೊಂದು ಏನೋ ಒಂದು ಶಕ್ತಿ ಇರಬಹುದು ಅಂತ ಒಂದು ಊಹೆ ಮಾಡಿದವು. ಇದು ಊಹೆಯಿಂದ ದೇವರು ಸೃಷ್ಟಿ ಆದ ತಿಳಿತ. ಆದರೆ ಒಂದು ನೀವು ಹೇಳಿದಾಗ ನಾನು ಹೇಳ್ಬೇಕಂತಂದ್ರೆ, ಈಗ ದೇವರ ಹೆಸರೇ ಒಂದು ಜಾತ್ರೆ ಮಾಡ್ತಾರೆ. ಆದರೆ ನಾನು ಜಾತ್ರೆ ಬೇಕು ಅಂತೀನಿ, ಜಾತ್ರೆ ಬೇಡ ಅಂತ ಅನ್ನೋದು ನಂದಲ್ಲ. ಜಾತ್ರೆ ಯಾಕೆ ಬೇಕು ಅಂತಂದ್ರೆ
ನಾವು ಕಲ್ಚರಲ್ಲಿ ಕೂಡಬೇಕಾದದ್ದು ಬಹಳ ಅವಶ್ಯಕ. ಒಂದು ಸಂಸ್ಕೃತಿ, ಹಾಡು, ಅದನ್ನ ನಂಬಿಕೆ ತೆಗೆದೂ ಜಾತ್ರೆ ಮಾಡಬಹುದು ನಾವು. ಈಗ ರಷ್ಯಾ ದೇವರಿಲ್ಲದ ಗುಡಿನೇ ಅದು. ರಷ್ಯಾ ದೇವರಿಲ್ಲದ ಗುಡಿ ಅಂತಾನೆ ಆ ದೇಶಕ್ಕೆ ಕರೀತಾರೆ. ಬರೀ ಅಲ್ಲಿ ಇಡೀ ದೇಶಕ್ಕೆ ದೇಶನ ನಮ್ಮದು ಹಂಗ ಅದ. ಏನದ, ನಾವು ತಲೆ ತಲಾಂತರಗಳಿಂದ ಬಂದಿವಿ. ಒಮ್ಗಿನೇ ನೀವು ದೇವರ ಬಿಡಾಕ್ ಹೋಗ್ಬೇಡ್ರಿ, ನೀವು ದೇವರ ಇಟ್ಕೋರಿ. ದೇವ್ರ ಬಗ್ಗೆ ನಿಮ್ಮ ಆಚರಣೆ ಯಾವನೂ ಬಿಡಬೇಡ್ರಿ. ನಾ ಹೇಳೋದು ಏನು ಇಷ್ಟೇ ಅಂದ್ರೆ, ಮೂಢನಂಬಿಕೆಗಳನ್ನು ಕನಿಷ್ಠ ಬಿಟ್ಟು ಬಿಡ್ರಿ. ಈಗ ಅಷ್ಟು ಬಿಟ್ರೆ ಸಾಕು, ಬಹಳಷ್ಟು ಬದಲಾವಣೆ ಆಗ್ತಿದೆ. ಒಮ್ಗಿಲೆ ದೇವ್ರ ಕೈ ಹಾಕೊಂಡು ಬೇಡ, ಅದು ಬಹಳ ದೊಡ್ಡ ಪ್ರಶ್ನೆ ಆಗಿಬಿಡುತ್ತೆ. ಅದು ಉಲ್ಟಾ ನಮಗೆ ಬೀಳೋದಾಗಿ. ಸಾಮಾನ್ಯಗಳ ಬಗ್ಗೆ ಸಾರಾಸಗಟಾಗಿ ತಾವು ತಿರಸ್ಕಾರ ಮಾಡಿ ಬೇಕಾಗಿಲ್ಲ. ಬಹುಶಃ ಮಠಮಾನ್ಯಗಳು ಬಸವಣ್ಣನ ದಾಸೋಹ ಸಂಸ್ಕೃತಿಯ ಮುಂದುವರಿದ ಭಾಗವಾಗಿ ನಮ್ಮ ಮಠಮಾನ್ಯಗಳು ಬಂದಿದ್ದೇ ಅದರ ಸಲುವಾಗಿ. ಅಲ್ಲಿ ಯಾರು ಹೋಗಿ ಕೊಟ್ಟರು ಅನ್ನೋದು ಯಾರಿಗೂ ಗೊತ್ತಿಲ್ಲ, ಅಲ್ಲಿಂದ ಯಾರು ಪಡೆದ್ರು ಅನ್ನೋದು ಗೊತ್ತಿಲ್ಲ. ಆ ದೃಷ್ಟಿಗಳು ಮಠಮಾನ್ಯಗಳು ಕೆಲಸ ಮಾಡಿ. ಅದೇ ರೀತಿ ಅನೇಕ ಮಠಗಳು ಇತ್ತೀಚಿನ ದಿನದವರೆಗೆ ಮಾಡ್ಕೊಂತ ಬಂದಿವೆ. ಮಠಮಾನ್ಯಗಳನ್ನ ಸಾರಾಸಗಟವಾಗಿ ತಿರಸ್ಕರಿಸುವುದರಿಂದ ನಾವೆಲ್ಲ ಭಕ್ತರು ಕೂಡಿ, ನಾವೆಲ್ಲ ಭಕ್ತರಂತೆ ಇರ್ತೇವೆ. ಪರಿಜ್ಞಾನವುಳ್ಳಂತ ಭಕ್ತರೆಲ್ಲರೂ ಕೂಡಿ ಮಠಮಾನ್ಯಗಳಿಗೆ ಒಂದಿಷ್ಟು ರೂಲ್ಸ್ ಮಾಡಿ ಅವರ ಮಠಮಾನ್ಯಗಳನ್ನೇ ಹಾದಿಗೆ ತರುವಂತ ಕೆಲಸಗಳನ್ನು ಮಾಡಿ. ನೀವು ಇದನ್ನ ಹೇಳಿ ಪಾಡು ಮಾಡಿದ್ರಿ ಸರ್. ಇದಕ್ಕೆ ನಾನೊಂದು ಬೇರೆ ಮಗ್ಲ ಹೇಳ್ತೀನಿ. ಇದು ಚರ್ಚೆ ಅಂತ ಅಷ್ಟ ಹೋಗೋಣ, ಉಳಿದು ಸೀರಿಯಸ್ ಬೇಡ. ಈ ಪ್ರತಿಯೊಂದು ಮಠಕ್ಕೆ ಒಂದು ಕಮಿಟಿ ಅದಾವ್ರಿ, ಅದನ್ನ ಹೇಳಿಲ್ಲ ನಾನು ನಿಮ್ಗೆ. ಆಡಳಿತ ಕಮಿಟಿ, ಟ್ರಸ್ಟು, ಇವ್ರು ಅದಾರಲ್ರಿ, ಅವ್ರಿಗಿಂತಲೂ ಬಾಧ ಅದಾರ. ನಿಮ್ಗೆ ಗೊತ್ತಿಲ್ಲ, ಅವರು ವ್ಯವಹಾರಸ್ಥರು ಅದಾರ ಅದ್ರಾಗ. ಇವು ಈಗ ಹರಿಹರ ಮಠದ ಜಗಳ ಹೊರಗೆ ಬಂದದ್ದು ಹೆಂಗ ನಿಮ್ಗೆ ಹೇಳ್ತೀನಿ. ಹರಿಹರ ಮಠದ ಜಗಳ ಹೊರಗೆ ಹೆಂಗ್ ಬಂತದು? ಅಲ್ಲಿ ಒಂದು 4 ಮಂದಿ ಟ್ರಸ್ಟ್ ಇದೆ, ಆರ್ ವೆರಿ ಗುಡ್, ದೇ ಆರ್ ಡೋನರ್ಸ್ ಆಲ್ವೇಸ್. ಉಳಿದು ಒಂದು 7-8 ಮಂದಿ ಅದನ್ನ ಗ್ರಾಬಿಂಗ್ ಮಾಡೋರು, ಇದ್ರಾಗ ಬಂದಾಗ ಗ್ರಾಬಿಂಗ್. ಆ 4 ಮಂದಿ ಜಗಳ ತೆಗೆದ್ರು. ಡೋನರ್ಸ್ ಅಲ್ಲಿದ ಒಂದು ದುಡ್ಡು ತಗೊಳ್ಳೋದಿಲ್ಲ, ತಮ್ಮದೇ ಕೊಡೋದು. ಒಬ್ರು ಕಾರ್ ಗಾಡಿ ಕೊಟ್ಟಾರ, ಒಬ್ರು ಜಮೀನ್ ಕೊಟ್ಟಾರ, ಏನೇನೋ ಕೊಟ್ಟಾರ, ಈಗೂ ಕೊಡ್ತಾರ. ಅವ್ರು ಏನಂತಾರೆ, ನಾವು ಕೊಟ್ಟಿವಿ, ಆ ಲೆಕ್ಕಪತ್ರ ನಮಗ್ ಕೇಳೋ ಹಕ್ಕಿದೆ, ಅದು ದುರುಪಯೋಗ ಆಗಕ್ಕೆ ಅವ್ರ ಜಗಳ ಶುರು ಮಾಡಿದ್ರು ಮೊದಲು. ಅದನ್ನ ಈಗ ಅಲ್ಲಿ ಕೆಲವು ಮಠದೊಳಗ ಅವ್ರಿಗಿಂತ ಇವರ ಸ್ಟ್ರಾಂಗ್ ಅದಾರ, ತಿಳಿತೇನ್ರಿ? ಇವರ ಸ್ವಾಮಿಯಿಂದ ಯಾರನ್ನ ನೇಮಿಸ್ಬೇಕು ಇವರ ಕರ್ಕೊಂಡ್ ಬರ್ತಾರ. ಅವ್ರು ಕೊಟ್ರು, ಅದರಿಂದ 4 ಜನರಿಗೆ ಉಪಯೋಗ ಆಯ್ತಲ್ಲ. ಆ ರೀತಿ ಮಠಗಳ ಇಲ್ಲಿ ಅವು ಉಪಯೋಗ ಆಗಿಲ್ಲ ಸರ್. ಅವ್ರು ಕೊಟ್ಟದನ್ನ ಇವ್ರು ಹೊಡೆದ್ ಬಿಟ್ಟಾರ. ಏನಾಗ್ಯದ್ರಿ, ಅವು ಇಲ್ಲ. ಮತ್ತೆ ಎಲ್ಲಕ್ಕಿಂತಲೂ ಯಡಿಯೂರಪ್ಪ ಎಲ್ಲಾ ಮಠಗಳಿಗೆ ಅದು ಯಡಿಯೂರಪ್ಪ ಕೊಟ್ಟದ್ದು ಪಾಯಿಂಟ್ ಅದ ಅದ್ರಾಗ. ಯಡಿಯೂರಪ್ಪ ಕೊಟ್ಟದ್ದು 10 ಕೋಟಿ ರೂಪಾಯಿ ಲೆಕ್ಕ ಕೊಡ್ರಿ ಅಂತಾರ. ನಾನು ಇಲ್ಲೊಂದು ಮಠಕ್ಕೆ ಹೋಗಿದ್ದೆ ರೀ. ಎಲ್ಲ ಒಂದು ರಿಯಲ್ ಸ್ಟೋರಿ ಹೇಳ್ತೀನಿ. ಒಬ್ಬ ಬಂದು 2013 ಒಳಗ ನಿರಾಣಿ ಅವ್ರಿಗೆ ಭೇಟಿ ಆದ, ವರ್ಷಗಲ್ಲ ಕೆಲವು. ನನಗೇನು ಹೇಳಿದ, ನಿರಾಣಿ ಅವ್ರಿಗೆ ಹೇಳಿಬಿಡ್ರಿ, ನಾ ಸ್ವಾಮಿ ಅಂತ ಹೇಳ್ಬಿಡ್ಲಿ. ಅವ್ರು ಎಲ್ಲೇ ಒಂದ್ವರೆಗೆ ಇವ್ರು ಸ್ವಾಮಿಗೌಡ್ರಿ, ನಾನು ಸ್ವಾಮಿ ಅಂತ ಹೇಳ್ರಿ, ನಾ ಸ್ವಾಮಿ ಹಾಕಿನಿ ಅಂತ ಹೇಳ್ತ ನೋಡ್ರಿ ಅಂತಂದ್ರೆ ಅವ್ರಿಗೆ ಹೇಳಿದೆ ನಾನು. ಅವ್ ಏನ್ರಿ ಸ್ವಾಮಿಗಳ ಪೈಕಿನ ಅದಾನ ಹೇಳಿ ನೋಡ್ರಿ ಅಂದ್ರೆ ಅವ್ರು ಹೇಳಿಲ್ಲ. ಅವ್ರು ಹೇಳಿಲ್ಲ, ಅದು ಹಂಗ ಹೋದ್ರಿ. ಮುಂದೆ 4-5 ವರ್ಷಕ್ಕೆ ಒಂದು ಕಾರ್ ಗಾಡಿ ತಗೊಂಡು ಬಂದವ, ಸ್ವಾಮಿ ಆಗಿದ್ದ. ಬಂದ ಇವ್ರ ನಮಸ್ಕಾರ ಮಾಡಿ 10,000 ರೂಪಾಯಿ ಕೊಟ್ರು. ನಾ ಅವಂಗ ಮಾತಾಡಿದೆ ಸ್ವಾಮಿಗಳಿಗೆ, ಹೆಂಗ್ರಿ ಸ್ವಾಮಿಗಳ ಅವ್ರಟ್ ಹೇಳಿದ್ರಿ 2 ಗಾಡಿ ತಿರ್ತೀನಿ ಒಂದ ತಂದನೀಗ ನಾವು. ಇವೆಲ್ಲ ಒಳಸತ್ಯಗಳನ್ನ ನೋಡಿದಾಗ ಭಯ ಆಗ್ತಿದೆ. ಮ್ಯಾಲಿರುವುದ ಬೇರೆ, ಒಳಸತ್ಯದೊಳಗ ಪೂರ ಟೊಳ್ಳದ. ಕೊಡಂಗೇ ಇಲ್ಲ, ಮಠಕ್ಕೆ ಕೊಡಂಗಿಲ್ಲ, ಏನು ಕೊಡಂಗಿಲ್ಲ. ಮಠದಾಗ ಏನೈತೆ ಅನ್ನೋದು ಹೇಳ್ತೀವಿ, ಆ ಮಠದಲ್ಲಿ ಏನೈತೆ ಸಾಮಾಜಿಕ ಅನುಕೂಲ ಅಂತ ನಾವು ಹೇಳ್ಬೇಕು.
ಹಂಗೂ ಇರ್ತಲ್ಲ 100%. ಹೌದು, ಈ 100%. ಇಲ್ಲಿ ಇರ್ಬೋದು, ಇಲ್ಲಿ ಒಳ್ಳೆಯವರು ಇಲ್ಲ ಅಂತಲ್ಲ, ಬಟ್ ದೇ ಆರ್ ವೆರಿ ಲೆಸ್. ಇಲ್ಲಿ ಒಳ್ಳೆಯವರು ಅದಾರ, ಇಲ್ಲಂತ. ಹಾ, ಈಗ ಪತ್ರಕರ್ತರೊಳಗೆ ಇಲ್ಲೊಬ್ರು ಒಳ್ಳೆ ಸ್ವಾಮಿಗಳು, ಅಶೋಕ್ನಂತವ್ರು ಒಳ್ಳೆಯವ್ರು ಇರ್ತಾರಲ್ಲ, ಹಂಗ ಒಳ್ಳೆಯ ಸ್ವಾಮಿಗಳು ಇರ್ತಾರೆ. ಆರೋಗ್ಯ, ಶಿಕ್ಷಣ ಮತ್ತು ಅನ್ನ, ಇವು ಮೂರು ಸರ್ಕಾರದ ಕೆಲಸ. ಮುಂದಿನ ದಿನ ನಾನು ವೈದ್ಯನಾಗಿ ಹೇಳ್ತೀನಿ, ಖಾಸಗಿ ವೈದ್ಯನಾಗಿಯೂ ಕೂಡ ಹೇಳ್ತೀನಿ, ಮುಂದಿನ ದಿನಗಳಲ್ಲಿ ಆರೋಗ್ಯ ಅನ್ನುವುದು ಖಾಸಗೀಕರಣ ಆಗಬಾರ್ದು, ಶಿಕ್ಷಣ ಅನ್ನುವುದು ಕೂಡ ಖಾಸಗೀಕರಣ ಆಗಬಾರ್ದು, ಅನ್ನ ಕೂಡ ಎಲ್ಲರಿಗೆ ಸುಗಂಧ. ಈ ಮೂರು ಏನದರಿ ನಮ್ದು ಒಟ್ಟು ವ್ಯವಸ್ಥೆ, ಯಾವ ಮಠಗಳು ಬೇಕಾಗಿಲ್ಲ, ಏನದರಿ ನಮ್ದು ಎಲ್ಲ ಆರ್ಥಿಕ ವ್ಯವಸ್ಥೆ 3 ದೃಷ್ಟಿಯೊಳಗದರಿ. ಒಂದು ಪ್ರೈವೇಟೈಸ್, ಒಂದು ಕೋಆಪರೇಟಿವ್, ಒಂದು ಗವರ್ಮೆಂಟ್. ಸರ್ಕಾರಿ ಬಸ್ ಅದ ಅಥವಾ ಸರ್ಕಾರಿ ಕಾರ್ಖಾನೆ ಅದ, ಕೋಆಪರೇಟಿವ್ ಕಾರ್ಖಾನೆ ಅದ ಮತ್ತು ಪ್ರೈವೇಟ್ ಕಾರ್ಖಾನೆ. ಈಗ ಇನ್ನೊಂದು 4th ಬಂದದ ಸರ್. ಈಗ ಎಕನಾಮಿಕ್ಸ್ ಒಳಗ 4th ಅಂತಂದ್ರೆ PPP 3 ಮಂದಿ ಕೂಡಿ ಮಾಡೋದು. ಈ ವ್ಯವಸ್ಥೆ ಇರುವುದರಿಂದ ಸರಿದೂಗಿಸುವುದು ಬಹಳ ಕಷ್ಟ ಅನಿಸ್ತದೆ. ಈಗ ಸರ್ಕಾರಿ ಶಾಲೆಗಳೇ ಎಲ್ಲಾನು ಆಗಿ ಖಾಸಗಿ ಶಾಲೆಗೆ ಅವಕಾಶ ಕೊಟ್ಬಿಟ್ಟಾರೆ. ನಮ್ಮ ಸರ್ಕಾರದ ವ್ಯವಸ್ಥೆನ ಹಿಂಗಿದೆ. ಇಲ್ಲ, ಈ ಖಾಸಗಿ ಶಾಲೆಗಳ ಕ್ಯಾಕ್ಟಸ್ ಇರ್ಲಿಲ್ಲ ಅಂದ್ರೆ ಸರ್ಕಾರಿ ಶಾಲೆಗಳು ಬೆಳೆದಿದ್ವಿ ರೀ. ಇರ್ಲಿಲ್ಲ ಅಂದ್ರೆ ಸರ್ಕಾರಿ ಆಸ್ಪತ್ರೆಗಳು ಬೆಳೆದಿದ್ವು. ಈವನ್ ಆ ಖಾಸಗಿ ಶಾಲೆ ನೋಡ್ರಿ, ನಮ್ದು ಯಾದವಾಡದಾಗ ಮಾಡಿದ್ದು ಕಮಿಟಿ ಶಾಲೆನ ಅದು. ಎಷ್ಟು ಚಲೋ ಇತ್ತು ಅದು ಶಾಲೆ. ಅವಾಗ ಕಲಿಸ್ಬೇಕು, ಇದು ರೊಕ್ಕದ ಉದ್ದೇಶ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.